ಮಹಿಮೆ ಉಂಟಾಗಲಿ. ಈ ದಿವಸದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಭಾರತ ಪೂರ್ತಿ ಆಚರಿಸುತ್ತಾ ಇದ್ದಾರೆ. ಇವತ್ತು ನಾವು ಕೂಡ ನಮ್ಮ ಆತ್ಮಪ್ರಿಯ ಮಿನಿಸ್ಟ್ರಿ ಪೀಣ್ಯ ಎಂಬ ಸಭೆಯಲ್ಲಿ ಈ ರೀತಿಯಾಗಿ 75ನೇ ವರ್ಷದ ವಾರ್ಷಿಕೋತ್ಸವವನ್ನು ಯೇಸುವಿನ ನಾಮ ಮಹಿಮೆಗಾಗಿ ನಾವು ಆಚರಿಸುತ್ತಾ ಯೇಸು ಸ್ವಾಮಿಗೆ ಧನ್ಯವಾದವನ್ನು ಹೇಳುತ್ತಾ, ಪ್ರಿಯ ದೇವಜನರೇ, ಅದು ಮಾತ್ರವಲ್ಲದೆ ಈ ಕಾರ್ಯವನ್ನು ನೇರ ಪ್ರಸಾರ ಮಾಡುತ್ತಾ ಇರುವ ಶಾರೋನ್ ಕ್ರಿಶ್ಚಿಯನ್ ಮೀಡಿಯಾವನ್ನು ನಾವು ಈ ದಿವಸದಲ್ಲಿ ನಿಮಗೆ ಈ ನಮ್ಮ ದೇಶದ ರಾಷ್ಟ್ರಗೀತವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿ ನಿಮಗೆ ನೇರ ಪ್ರಸಾರವನ್ನು ನಿಮಗೆ ತಲುಪಿಸುವುದಕ್ಕಾಗಿ ದೇವರು ಕೊಟ್ಟದ ದೊಡ್ಡ ಕೃಪೆಗಾಗಿ ಸ್ತೋತ್ರ. ಈ ಸಲ ನಮ್ಮ ದೇಶ ಸ್ವಾತಂತ್ರ್ಯವಾದ ದಿವಸ ಅಂತೂ ಲೋಕ ಪೂರ್ತಿ ಇರುವಂಥ ಭಾರತೀಯರು ಆಚರಿಸುತ್ತಾ ಇದ್ದಾರೆ. ಆದರೆ ನಾವು ಭಾರತೀಯರು ಎಷ್ಟೋ ಜನಗಳು ಇನ್ನೂ ಸೈತಾನ ಬಂಧನದಿಂದ ಹೋರಾಟದಿಂದ ನಾವಿನ್ನೂ ಸ್ವಾತಂತ್ರ್ಯರಾಗಿಲ್ಲ ಪ್ರಿಯ ದೇವಜನರೇ. ಆದರೆ ದೇವರು ನಮಗೆ ನಿಜವಾದ ಸ್ವಾತಂತ್ರ್ಯ ಕೊಡುವುದು ಯಾವಾಗ ಅಂತ ಹೇಳಿದ್ರೆ, ದೇವರು ನಮಗೆ ಕೊಟ್ಟಂಥ ಅಭಿಷೇಕವನ್ನು ಹೊಂದಿಕೊಂಡು ಈ ಲೋಕದ ಜನರು ಮಾಟ ಮಂತ್ರದಲ್ಲಿ ದುರಾತ್ಮ ಹೋರಾಟದಲ್ಲಿ ಇರುವ ಜನಗಳಿಗೆ ಬಿಡುಗಡೆ ಆದಾಗಲೇ ನಿಜವಾದ ಒಂದು ಸ್ವಾತಂತ್ರ್ಯ. ಪ್ರಿಯ ದೇವಜನರೇ, ನಾವೆಲ್ಲ ಎದ್ದು ನಿಂತುಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ಹಾಡೋಣ, ಜನಗಣ ಮಣ ಅಂತ ಹೇಳಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯಾಕಂದರೆ ನಮ್ಮ ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಂತು ಅದನ್ನು ಘನಪಡಿಸೋಣ. ಪ್ರಿಯ ದೇವಜನರೇ, ಆ ರಾಷ್ಟ್ರಗೀತೆ ಹಾಡುವಾಗ ನಾವೆಲ್ಲರೂ ಬಾಯಿಗಳನ್ನು ತೆರೆದು ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ನಮ್ಮ ರಾಷ್ಟ್ರಗೀತೆಯನ್ನು ಹಾಡೋಣ. ಜನಗಣ ಮನ ದಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ. पंजाब सिंध गुजरात मराठा द्राविड़ उत्कल बंगा. विंध्य हिमाचल यमुना गंगा उच्चल जलति तरंगा. तब शुभ नामे जागे तब शुभ आशीष मांगे. आवे तब जय गाता. जनगण मंगलदायक जय भारत भाग्य विधाता. जय हे जय हे जय हे जय 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 ಪ್ರಿಯ ದೇವಜನರೇ, ನಮ್ಮ ಭಾರತವನ್ನು ದೇವರು ರಕ್ಷಿಸಬೇಕು, ನಮ್ಮ ಭಾರತವನ್ನು ದೇವರು ಆಶೀರ್ವದಿಸಬೇಕು. ಈ ದಿವಸದಲ್ಲಿ ಸ್ವಾತಂತ್ರ್ಯ ಬಂದಿರುವುದೆಂದು ನಮ್ಮ ಭಾರತೀಯರೆಲ್ಲರೂ ಆಚರಿಸುತ್ತಾರೆ. ಆದರೆ ನಾವು ಪ್ರಾರ್ಥನೆ ಮಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿ ಈ ದಿವಸವನ್ನು ಆಚರಿಸಲಿಕ್ಕೆ ನಾವು ಈ ರೀತಿಯಾಗಿ ಕೂಡಿ ಬಂದಿದ್ದೇವೆ. ಪ್ರಿಯ ದೇವಜನರೇ, ಇವತ್ತು ನಡೆಯುವಂತ ಈ ಆಚರಣೆ ಕರ್ತನಾದ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗುವುದಕ್ಕಾಗಿ ನಾವು ಈ ಆಚರಣೆ ಮಾಡುತ್ತಾ ಇದ್ದೇವೆ. ಈಗ ಕೂಡ ದೇವರು ಈ ಆತ್ಮಪ್ರಿಯ ಸೇವೆ ಎಂಬ ಪೀಣ್ಯ ಎಂಬ ಸಭೆಗೆ ದೇವರು ಕೊಟ್ಟಂತ ಒಂದು ಹಿಂದಿ ಗೀತೆಯನ್ನು, ಒಂದು ರಾಷ್ಟ್ರೀಯದ ಮೇಲೆ ಹಾಡಿರುವಂತ ಒಂದು ಆ ಗೀತೆಯನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯೇಸು ತೇರಾ ನಾಮ್ ಮೇರೆ ಭಾರತ ಮೇ ಮಹಾನ್. ಯೇಸು ನಿನ್ನ ಹೆಸರು ನನ್ನ ಭಾರತದಲ್ಲಿ ಉನ್ನತವು. ಒಂದು ಹಿಂದಿ ಗೀತೆ, ದೇವರು ನಮಗೆ ಕೊಟ್ಟಂತ ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಪ್ರಿಯ ದೇವಜನರೇ, ಈ ನಮ್ಮ ಭಾರತವನ್ನು ಹೇಗಾದ ರಕ್ಷಣೆ ತರುವುದಕ್ಕಾಗಿ ನಮ್ಮೆಲ್ಲರ ಪ್ರಾರ್ಥನೆ ಉಪವಾಸ ಅವಶ್ಯಕತೆವಾಗಿದೆ. ನಾವು ಮಾಡುವ ಈ ಪ್ರಾರ್ಥನೆಯಿಂದ ನಮ್ಮ ಭಾರತವು ರಕ್ಷಣೆ ಹೊಂದಿಕೊಳ್ಳಬೇಕು. ನಮ್ಮ ಭಾರತವಿರುವಂತ 138 ಕೋಟಿ ಜನಗಳು ಯೇಸುವನ್ನು ಸ್ವೀಕರಿಸಬೇಕು. ಅದಕ್ಕಾಗಿನೇ ದೇವರು ಆ ದೇಶದ ಮೇಲೆ ಕೊಟ್ಟಂತ ಒಂದು ಹಾಡು ನಮಗೆ ದೇವರು ಏನ್ ಮಾಡಿದ್ದಾರೆ, ಆ ದೇಶದ ಮೇಲೆ ಬರೆಯುವುದಕ್ಕಾಗಿ ದೇವರು ಕೃಪೆ ಮಾಡಿದ್ದಾರೆ. ಒಂದು ಹಿಂದಿ ಗೀತೆಯನ್ನಾಗಿದೆ, ಯೇಸು ತೇರಾ ನಾಮ್ ಮೇರೆ ಭಾರತ ಮೇ ಮಹಾನ್. ಇದು ರಾಷ್ಟ್ರೀಯ ಒಂದು ಹಾಡಾಗಿದೆ. ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯೇಸು ತೇರಾ ನಾಮ್ ಮೇರೆ ಭಾರತ ಮೇ ಮಹಾನ್. ಯೇಸು ತೇರಾ ನಾಮ್
मेरे भारत में महान यीशु तेरा नाम, मेरे भारत में महान। मेरा भारत यीशु को जाने सदा प्रार्थना करता रहूंगा। मेरा भारत यीशु को जाने सदा प्रार्थना करता रहूंगा। जीत जाएंगे, जीत जाएंगे, यीशु नाम में जीत जाएंगे, जीत जाएंगे, जीत जाएंगे, यीशु नाम में जीत जाएंगे। यीशु तेरा नाम मेरे भारत में महान, यीशु तेरा नाम मेरे भारत में महान। मेरा भारत यीशु को जाने सदा प्रार्थना करता रहूंगा। मेरा भारत यीशु को जाने सदा प्रार्थना करता रहूंगा। जीत जाएंगे, जीत जाएंगे, यीशु नाम में जीत जाएंगे, जीत जाएंगे, जीत जाएंगे, यीशु नाम में जीत जाएंगे। तिरंगा जब लहराओ, मेरे हाथ में तेरा वचन हो। तिरंगा जब लहराओ, मेरे हाथ में तेरा वचन हो। मेरा भारत जीत भी जाए, तेरी नाम की महिमा करूंगा। मेरा भारत जीत भी जाए, तेरी नाम की महिमा करूंगा। जीत जाएंगे, जीत जाएंगे, यीशु नाम में जीत जाएंगे, जीत जाएंगे, जीत जाएंगे, यीशु नाम में जीत जाएंगे। भारत के विश्वासी प्रार्थना रोज तो करना। भारत के विश्वासी प्रार्थना रोज तुम करना। मेरा भारत उद्धार पाए तब तक भी प्रार्थना करना। मेरा भारत उद्धार पाए तब तक भी प्रार्थना करना। जीत जाएंगे, जीत जाएंगे, यीशु नाम में जीत जाएंगे, जीत जाएंगे, जीत जाएंगे, यीशु नाम में जीत जाएंगे। भारत आजाद हो जाए ऐसा उपवास करना। भारत आजाद हो जाए ऐसा उपवास करना। शैतान के बंधन से भी मेरा भारत छूट भी जाए। शैतान के बंधन से भी मेरा भारत छूट भी जाए। जीत जाएंगे, जीत जाएंगे, यीशु नाम में जीत जाएंगे, जीत जाएंगे, जीत जाएंगे, यीशु नाम में जीत जाएंगे। यीशु लहू बहाया मेरे भारत के लिए। यीशु ने लहू बहाया मेरे भारत के लिए। उसकी लहू के हर एक बूंद से मेरा भारत शुद्ध भी हो जाए। उसके लहू के हर एक बूंद से मेरा भारत शुद्ध भी हो जाए। जीत जाएंगे, जीत जाएंगे, यीशु नाम में जीत जाएंगे, जीत जाएंगे, जीत जाएंगे, यीशु नाम में जीत जाएंगे। यीशु तेरा नाम मेरे भारत में महान। यीशु
हाथ में तेरा वचन हो, तिरंगा जब लहराओ, मेरे हाथ में तेरा वचन हो, मेरा भारत जीत भी जाए, तेरे नाम की महिमा करूँगा, मेरा भारत जीत भी जाए, तेरे नाम की महिमा करूँगा। जीत जाएंगे यीशु नाम में, जीत जाएंगे, जीत जाएंगे यीशु नाम में, जीत जाएंगे। यीशु विना ಹೆಸರು ಭಾರತದಲ್ಲಿ ಉನ್ನತವು, ಯೇಸುವಿನ ಹೆಸರು ಭಾರತದಲ್ಲಿ ಉನ್ನತವು, ಭಾರತವು ಯೇಸುವ ತಿಳಿಯಲಿ ಸದಾ ಪ್ರಾರ್ಥನೆ ಮಾಡುತ್ತಲಿರುವೆ, ಭಾರತವು ಯೇಸುವ ತಿಳಿಯಲಿ ಸದಾ ಪ್ರಾರ್ಥನೆ ಮಾಡುತ್ತಲಿರುವೆ, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು. ಬಾವುಟ ಹಾರಿಸುವಾಗ ನನ್ನ ಕೈಯಲ್ಲಿ ನಿನ್ನ ವಾಕ್ಯವು, ಬಾವುಟ ಹಾರಿಸುವಾಗ ನನ್ನ ಕೈಯಲ್ಲಿ ನಿನ್ನ ವಾಕ್ಯವು, ಭಾರತವು ಜಯ ಹೊಂದುವುದು, ನಿನ್ನ ಹೆಸರನ್ನು ಮಹಿಮೆ ಪಡಿಸುವೆ, ಭಾರತವು ಜಯ ಹೊಂದುವುದು, ನಿನ್ನ ಹೆಸರನ್ನು ಮಹಿಮೆ ಪಡಿಸುವೆ, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು. ಭಾರತದ ವಿಶ್ವಾಸಿ ಪ್ರಾರ್ಥನೆ ದಿನಲೂ ಮಾಡಿ, ಭಾರತದ ವಿಶ್ವಾಸಿ ಪ್ರಾರ್ಥನೆ ದಿನಲೂ ಮಾಡಿ, ಭಾರತವು ರಕ್ಷಣೆ ಹೊಂದಲಿ ಅದುವರೆಗೂ ಪ್ರಾರ್ಥನೆ ಮಾಡಿ, ಭಾರತವು ರಕ್ಷಣೆ ಹೊಂದಲಿ ಅದುವರೆಗೂ ಪ್ರಾರ್ಥನೆ ಮಾಡಿ, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು. ಭಾರತ ಸ್ವತಂತ್ರವಾಗಲು ಎಲ್ಲರೂ ಉಪವಾಸ ಮಾಡಿ, ಭಾರತ ಸ್ವತಂತ್ರವಾಗಲು ಎಲ್ಲರೂ ಉಪವಾಸ ಮಾಡಿ, ಶತ್ರುವಿನ ಬಂಧನದಿಂದ ಭಾರತವು ಬಿಡುಗಡೆಯಾಗಲಿ, ಶತ್ರುವಿನ ಬಂಧನದಿಂದ ಭಾರತವು ಬಿಡುಗಡೆಯಾಗಲಿ, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು. ಯೇಸು ರಕ್ತ ಸುರಿಸಿದು ನಮ್ಮ ಭಾರತಕ್ಕಾಗಿಯೇ, ಯೇಸು ರಕ್ತ ಸುರಿಸಿದು ನಮ್ಮ ಭಾರತಕ್ಕಾಗಿಯೇ, ಆ ರಕ್ತದ ಒಂದೊಂದು ಹನಿಯಿಂದ ಕರುನಾಡು ಶುದ್ಧವು ಆಗಲಿ, ಆ ರಕ್ತದ ಒಂದೊಂದು ಹನಿಯಿಂದ ಭಾರತವು ಶುದ್ಧವು ಆಗಲಿ, ಜಯವಾಗುವುದು ಹೇಳೋಣ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು.
यीशु तेरा नाम मेरे भारत में महान, यीशु तेरा नाम मेरे भारत में महान। मेरा भारत यीशु को जाने प्रार्थना करता रहूंगा। मेरा भारत यीशु को जाने प्रार्थना करता रहूंगा। जीत जाएंगे, जीत जाएंगे यीशु नाम में, जीत जाएंगे, जीत जाएंगे, जीत जाएंगे यीशु नाम में, जीत जाएंगे। तिरंगा जब लहराओ मेरे हाथ में तेरा वचन हो, तिरंगा जब लहराओ मेरे हाथ में तेरा वचन हो। मेरा भारत जीत भी जाए तेरी नाम की महिमा करूँगा। मेरा भारत जीत भी जाए तेरी नाम की महिमा करूँगा। जीत जाए यीशु नाम में, जीत जाएंगे, आएंगे, जीत जाएंगे यीशु नाम में, जीत जाएंगे। ಬಾವುಟ ಹಾರಿಸುವಾಗ ನನ್ನ ಕೈಯಲ್ಲಿ ನಿನ್ನ ವಾಕ್ಯವು, ಬಾವುಟ ಹಾರಿಸುವಾಗ ನನ್ನ ಕೈಯಲ್ಲಿ ನಿನ್ನ ವಾಕ್ಯವು, ಭಾರತವು ಜಯ ಹೊಂದುವುದು ನಿನ್ನ ಹೆಸರನ್ನು ಮಹಿಮೆ ಪಡಿಸುವೆ। ಭಾರತವು ಜಯ ಹೊಂದುವುದು ನಿನ್ನ ಹೆಸರನ್ನು ಮಹಿಮೆ ಪಡಿಸುವೆ। ಜಯವಾಗುವುದು, ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು, ಜಯವಾಗುವುದು, ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು। भारत के विश्वासी प्रार्थना रोज तुम करना। भारत के विश्वासी प्रार्थना रोज तुम करना। मेरा भारत उत्तर पाए तब तक भी प्रार्थना करना। मेरा भारत उत्तर पाए तब तक भी प्रार्थना करना। जीत जाएंगे, जीत जाएंगे यीशु नाम में, जीत जाएंगे, जीत जाएंगे, जीत जाएंगे यीशु नाम में, जीत जाएंगे। ಭಾರತದ ವಿಶ್ವಾಸಿ ಪ್ರಾರ್ಥನೆ ನಿನ್ನಲು ಮಾಡಿ, ಭಾರತದ ವಿಶ್ವಾಸಿ ಪ್ರಾರ್ಥನೆ ನಿನ್ನಲು ಮಾಡಿ। ಭಾರತ ರಕ್ಷಣೆ ಹೊಂದಲಿ ಅದುವರೆಗೂ ಪ್ರಾರ್ಥನೆ ಮಾಡಿ। ಭಾರತ ರಕ್ಷಣೆ ಹೊಂದಲಿ ಅದುವರೆಗೂ ಪ್ರಾರ್ಥನೆ ಮಾಡಿ। ಜಯವಾಗುವುದು, ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು, ಜಯವಾಗುವುದು, ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು। भारत आजाद हो जाए ऐसा उपवास करना। भारत आजाद हो जाए ऐसा उपवास करना। शैतान के बंधन से भी मेरा भारत छूट भी जाए। शैतान के बंधन से भी मेरा भारत छूट भी जाए। जीत जाएंगे, जीत जाएंगे, जीत जाएंगे, जीत जाएंगे, जीत जाएंगे यीशु नाम में, जीत जाएंगे। भारत ಸ್ವತಂತ್ರವಾಗಲು ಎಲ್ಲರೂ ಉಪವಾಸ ಮಾಡಿ। ಭಾರತ ಸ್ವತಂತ್ರವಾಗಲು ಎಲ್ಲರೂ ಉಪವಾಸ ಮಾಡಿ। ಶತ್ರುವಿನ ಬಂಧನದಿಂದ ಭಾರತವು ಬಿಡುಗಡೆಯಾಗಲಿ। ಶತ್ರುವಿನ ಬಂಧನದಿಂದ ಭಾರತವು ಬಿಡುಗಡೆಯಾಗಲಿ। ಜಯವಾಗುವುದು, ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು, ಜಯವಾಗುವುದು, ಜಯವಾಗುವುದು
जीत जाएंगे, जीत जाएंगे, जीत जाएंगे, नाम में जीत जाएंगे। ಯೇಸು ರಕ್ತ ಸುರಿಸಿದು ನಮ್ಮ ಭಾರತಕ್ಕಾಗಿಯೇ, ಯೇಸು ರಕ್ತ ಸುರಿಸಿದು ನಮ್ಮ ಭಾರತಕ್ಕಾಗಿಯೇ, ಆ ರಕ್ತದ ಒಂದೊಂದು ಹನಿಯಿಂದ ಕರುನಾಡು ಬಿಡುಗಡೆಯಾಗಲಿ, ಆ ರಕ್ತದ ಒಂದೊಂದು ಹನಿಯಿಂದ ಭಾರತವು ಶುದ್ಧವೂ ಆಗಲಿ, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು। ಯೇಸು तेरा नाम मेरे भारत में महा, ಯೇಸುವಿನ ಹೆಸರು ಭಾರತದಲ್ಲಿ ಉನ್ನತವು, ಯೇಸು तेरा नाम मेरे भारत में महा, ಯೇಸುವಿನ ಹೆಸರು ಭಾರತದಲ್ಲಿ ಉನ್ನತವು। भारत यीशु को जाने सदा प्रार्थना करता रहूंगा, मेरा भारत यीशु को जाने सदा प्रार्थना करता रहूंगा, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು। ಜಯ जाएंगे जीत जाएंगे यीशु नाम में, जीत जाएंगे जीत जाएंगे जीत जाएंगे यीशु नाम में, जीत जाएंगे। ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು। ಯೇಸುವಿನ ಹೆಸರು ಭಾರತದಲ್ಲಿ ಉನ್ನತವು, ಯೇಸು तेरा नाम मेरे भारत में महा, मेरा भारत यीशु को जाने सदा प्रार्थना करता रहूंगा, ನನ್ನ ಭಾರತ ಯೇಸುವ ತಿಳಿಯಲಿ ಸದಾ ಪ್ರಾರ್ಥನೆ ಮಾಡುತ್ತಲಿರುವೆ, ಜಯವಾಗುವುದು ಜಯವಾಗುವುದು जीत जाएंगे जीत जाएंगे जीत जाएंगे जीत जाएंगे, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು 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 ಯೇಸು ನಾಮದಲ್ಲಿ, ಜಯವಾಗುವುದು। जीत जाएंगे जीत जाएंगे यीशु नाम में, जीत जाएंगे जीत जाएंगे जीत जाएंगे यीशु नाम में, जीत जाएंगे। ಯೇಸು तेरा नाम ಯೇಸುವಿನ ಹೆಸರು ಭಾರತದಲ್ಲಿ ಉನ್ನತವು, ಯೇಸು तेरा नाम मेरे भारत में महा, मेरा भारत यीशु को जाने सदा प्रार्थना करता रहूंगा, ಭಾರತವು ಯೇಸುವ ತಿಳಿಯಲಿ ಸದಾ ಪ್ರಾರ್ಥನೆ ಮಾಡುತ್ತಲಿರುವೆ, ಜಯವಾಗುವುದು ಜಯವಾಗುವುದು ಯೇಸು ನಾಮದಲ್ಲಿ, ಜಯವಾಗುವುದು। जीत जाएंगे जीत जाएंगे यीशु नाम में, जीत जाएंगे। ಯೇಸುವಿನ ಹೆಸರು ನನ್ನ ಭಾರತದಲ್ಲಿ ಉನ್ನತವು, ಯೇಸು तेरा नाम मेरे भारत में महान। ಇದು ದೇವರು ನಮಗೆ ಕೊಟ್ಟಂತ ಒಂದು ಗೀತೆ, ದೇಶದ ಮೇಲೆ ಬರೆದಂತ ಇದು ನಮ್ಮ ಹಾಡು, ಇದು ಹಾಡೋದಕ್ಕಾಗಿ ದೇವರು ಈ ಮೊದಲನೇ ಸರಿ ದೇವರು ಕೃಪೆ ಮಾಡಿದ್ದಕ್ಕಾಗಿ 2 ಭಾಷೆಗಳಲ್ಲಿ ದೇವರದು ಹಾಡೋದಕ್ಕಾಗಿ, ಹಿಂದಿ ಭಾಷೆಯಲ್ಲೂ, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ, ಕನ್ನಡ ನಾವು ಇರುವಂತ ರಾಜ್ಯದ ಭಾಷೆ, ಇದರಲ್ಲಿ 2ರಲ್ಲೂ ಹಾಡೋದಕ್ಕಾಗಿ ದೇವರು ಕೃಪೆ ಮಾಡಿದ್ದಕ್ಕಾಗಿ
ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಿಯ ದೇವ ಜನರೇ, ನಮ್ಮ ಭಾರತವು ರಕ್ಷಣೆ ಹೊಂದಿಕೊಳ್ಳಬೇಕು. ಅವರ್ ಇಂಡಿಯಾ ಹ್ಯಾಸ್ ಟು ಬಿ ಇನ್ ಸಲ್ವೇಷನ್. ನಮ್ಮ ಭಾರತ ರಕ್ಷಣೆ ಹೊಂದಿಕೊಳ್ಳುವವರೆಗೂ ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕೆಂದು ಆ ಚರಣಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವ ಜನರೇ, ನಮ್ಮ ಭಾರತ ಯಾವುದವರೆಗೂ ರಕ್ಷಣೆ ಹೊಂದಿಕೊಳ್ಳುವುದಿಲ್ಲವೋ ಅದುವರೆಗೂ ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ. ಯೇಸು ತೇರಾ ನಾಮ್ ಮೇರೆ ಭಾರತ ಮೇ ಮಹಾನ್. ಯೇಸುವಿನ ಹೆಸರು ಭಾರತದಲ್ಲಿ ಉನ್ನತವು. ದೇವರಿಗೆ ಗೀತೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಯೇಸಪ್ಪ ಕೊಟ್ಟಂತ ಈ ಗೀತೆಯನ್ನು ಅಪ್ಪ ನಮ್ಮ ಭಾರತ ಪೂರ್ತಿ ಇದು ಕೇಳಲಿ ಕರ್ತನೆ. ನಮ್ಮ ಭಾರತ ಪೂರ್ತಿ ಕರ್ತನೆ ಈ ಹಾಡು ತಲುಪಲಿ ಕರ್ತನೆ. ಅಪ್ಪ ದೇಶ ಭಕ್ತಿಯ ಒಂದು ಬೆಂಕಿಯು ಹತ್ತಿ ಉರಿಯಲಿ ಸ್ವಾಮಿ. ಅದು ಯೇಸುವಿನ ನಾಮದಲ್ಲಿ ಕರ್ತನೆ. ಇದಾಗುವುದಕ್ಕಾಗಿ, ಇದು ತೆರೆದುಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ನಾಮ ಮಹಿಮೆ ಅಪ್ಪ ನಿಮಗೆ ಸಲ್ಲಿಸುತ್ತಾ, ಅಪ್ಪ ನಿನ್ನ ನಾಮಕ್ಕೆ ಕರ್ತನೆ ಮಹಿಮೆ ಸಲ್ಲಿಸುತ್ತಾ, ಅಪ್ಪ ನಿನ್ನ ನಾಮವನ್ನು ಕರ್ತನೆ ಉನ್ನತಕ್ಕೆ ಕರ್ತನೆ ನಾವು ಹಾಡುತ್ತಾ ಕೊಟ್ಟಂತ ದಯೆ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯ ದೇವ ಜನರೇ, ಈ ದಿವಸದಲ್ಲಿ ನಾವು ಕೂಡಿರುವ ಈ ಸ್ವಾತಂತ್ರ್ಯ ದಿನಾಚರಣೆ 75ನೇ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರಿಗೆ ಗೊತ್ತಿರಬಹುದು, ಸ್ವಾತಂತ್ರ್ಯದ 75ನೇ ದಿನಾಚರಣೆ. ಅನೇಕರು ಕ್ರೈಸ್ತರು ಕೂಡ ಇವತ್ತು ದೇವರ ಮನೆಯಲ್ಲಿ ಭಾರತ ರಕ್ಷಣೆಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದನ್ನು ನಮ್ಮ ಕಿವಿಗೆ ಕೇಳ್ತಾ ಇದೆ. ಅನೇಕರು ನೋಡ್ತಾ ಇದ್ದೀರಾ. ಇವತ್ತು ಅನೇಕ ಸಭೆಗಳಲ್ಲಿ ಉಪವಾಸವಿದ್ದು ದೇಶಕ್ಕಾಗಿ ಪ್ರಾರ್ಥನೆ ಮಾಡುವ ಕೆಲವು ಸೇವೆಗಳು ನೋಡುವುದಾದರೆ ತುಂಬಾ ಸಂತೋಷವಾಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ಅತಿ ಶೀಘ್ರನೇ ರಕ್ಷಣೆ ಹೊಂದಿಕೊಳ್ಳಬೇಕು. ಅದೇ ಯೇಸು ಸ್ವಾಮಿ ಆಸೆಯಾಗಿದೆ. ಅವರ ಸೇವಕರಾದವರು, ಈ ಭೂಮಿಯಲ್ಲಿ ಇರುವವರು, ಭಾರತದಲ್ಲಿ ಇರುವವರು, ಉಜ್ಜೀವನ ಭಾರತದಲ್ಲಿ ಅಂತ ಹೇಳಿ ಅನೇಕ ಪ್ರವಾದನೆ ವಾಕ್ಯಗಳು, ಪ್ರವಾದಿಗಳು ಬಂದು ಹೇಳುತ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ನಮ್ಮ ಭಾರತ ಇನ್ನೂ ರಕ್ಷಣೆಗೆ ಪೂರ್ತಿಯಾಗಿ ಬರಲಿಲ್ಲವಲ್ಲ. ನಾವು ಅದಕ್ಕಾಗಿ ಪ್ರಾರ್ಥಿಸೋಣ. ಇವತ್ತು ಒಂದು ದೇಶದ ಭಕ್ತಿಯನ್ನು ನಮ್ಮಲ್ಲಿ ಅಚ್ಚು ಹುರಿಯಬೇಕು. ದೇಶ ಭಕ್ತಿ ನಮ್ಮಲ್ಲಿ ಏನ್ ಮಾಡಬೇಕು? ಇನ್ನೂ ಅಧಿಕವಾಗಿ ಬರಬೇಕು. ಯಾವ ಭಕ್ತಿ? ಪ್ರಾರ್ಥನೆಯಲ್ಲಿ ಭಕ್ತಿ, ಉಪವಾಸದಲ್ಲಿ ಭಕ್ತಿ. ಇದು ಅನೇಕರಲ್ಲಿ ಕೊರತೆ ಆಗಿರೋದಕ್ಕಾಗಿ ನಮ್ಮ ಭಾರತ ಇನ್ನೂ ರಕ್ಷಣೆಯಲ್ಲಿ ಏನಾಗಿಲ್ಲ, ಪೂರ್ತಿಯಾಗಿ ಬರಲಿಲ್ಲ. ಪ್ರಿಯ ದೇವ ಜನರೇ, ನಮ್ಮ ಭಾರತವು ರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗಿ ತಾನೇ ಯೇಸು ಸ್ವಾಮಿ ತನ್ನ ಶಿಷ್ಯನಾದ ತೋಮನನ್ನು ಭಾರತಕ್ಕೆ ಕಳಿಸಿಕೊಟ್ಟರು. ಇನ್ನೂ ರಕ್ಷಣೆ ಪೂರ್ತಿ ಆಗಲಿಲ್ಲವಲ್ಲ ದೇವ ಜನರೇ. ಇವತ್ತು ನಾವು ದೇವರ ಮನೆಯಲ್ಲಿ ಕೂಡಿ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಾ ಇರೋದನ್ನು ಅನೇಕರು ಗಮನಿಸುತ್ತಾ ಇದ್ದೀರಾ. ಅನೇಕ ಸಭೆಗಳಲ್ಲಿ ಇವತ್ತು ಭಾರತಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಭಾರತ ಕುರಿತು ಅನೇಕ ಕಾರ್ಯಗಳನ್ನು ಹೇಳುತ್ತಾ ಇದ್ದಾರೆ. ನಮ್ಮ ಭಾರತ ಭಾಗ್ಯ ವಿಧಾತ ಎಂಬುದು ನಮ್ಮ ರಾಷ್ಟ್ರೀಯ ಗೀತೆಯಲ್ಲಿ ಬರೆಯಲ್ಪಟ್ಟಿದೆ. ಭಾಗ್ಯ ವಿಧಾತ ಅಂತ ಹೇಳಿದ್ರೆ ಭಾಗ್ಯವನ್ನು ಬರೆದಂತವರು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ದಿವಸದಲ್ಲಿ ಕೂಡ ಆದ್ರೆ ನಾವು ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳಬೇಕು. ಪ್ರಕಟಣೆ ಬರೆದ ಪತ್ರಿಕೆಯಲ್ಲಿ ಹಂಚಿಕೊಳ್ಳಬೇಕಾಯ್ತು. ಆದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರುವುದಕ್ಕಾಗಿ ಇವತ್ತು ನಮ್ಮ ದೇಶದ ಕುರಿತು ಮಾತುಗಳೇ ಮಾತ್ರ ಹಾಡಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ಇವತ್ತು ನಾವು ಇರುವಂತ ಈ ಭಾರತ ದೇಶವನ್ನು ರಕ್ಷಣೆ ತರುವುದಕ್ಕಾಗಿ ದೇವರು ನಮ್ಮ ಮೇಲೆ ಅಪೇಕ್ಷಿಸುವ ಕಾರ್ಯಗಳು ಏನು? ನಾವು ದೇವರಲ್ಲಿ ಅಧಿಕವಾಗಿ ಪ್ರಾರ್ಥಿಸಬೇಕು, ಉಪವಾಸವಿದ್ದು ಪ್ರಾರ್ಥಿಸಬೇಕು. ಉಪವಾಸದ ಪ್ರಾರ್ಥನೆ ದೇವರು ತಕ್ಷಣ ಕೇಳ್ತಾರಂತೆ. ಈ ವಿಲ್ ಹಿಯರ್ ಇಮಿಡಿಯೇಟ್ಲಿ, ಅಂದ್ರೆ ತಕ್ಷಣ ಕೇಳ್ತಾನೆ ಉಪವಾಸದ ಪ್ರಾರ್ಥನೆ. ಅದಕ್ಕೆ ಶಿಷ್ಯರು ಬಂದು ಕೇಳುತ್ತಾರೆ, ಈ ದುರಾತ್ಮನ ನಮ್ಮಿಂದ ಯಾಕೆ ಓಡಿಸಕ್ಕಾಗಿಲ್ಲ? ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ರೀತಿಯಾಗಿ ಜಾತಿ ಪಿಶಾಸುಗಳು, ಸೈತಾನಗಳು ಪ್ರಾರ್ಥನೆ ಇಲ್ಲದೆ ಉಪವಾಸವಿಲ್ಲದೆ ಹೋಗುವುದಿಲ್ಲ. ಅದೇ ಪ್ರಕಾರವಾಗಿ ನಮ್ಮ ಭಾರತ ಬಂದು ಬಂಧನದಲ್ಲಿ ಇದೆ. ಹಲ್ಲೆಲೂಯಾ. ನಮ್ಮ ಭಾರತ ಇವತ್ತು ಸೈತಾನ ಬಂಧನದಲ್ಲಿ ಇದೆ. ಅದಕ್ಕಾಗಿನೇ ಈ ಹಾಡಲ್ಲಿ ನೀವು ನೋಡೋದಾದರೆ ಸೈತಾನ ಬಂಧನದಿಂದ ಏನಾಗ್ಬೇಕು? ನಮ್ಮ ಭಾರತ ಬಿಡುಗಡೆ ಆಗಬೇಕು. ಇವತ್ತು ಸ್ವಾತಂತ್ರ್ಯ ದಿವಸವೇ ಸರಿ, ಆದ್ರೆ ನಮ್ಮ ಇಂಡಿಯಾಲಿರುವಂತ, ಭಾರತದಲ್ಲಿರುವಂತ ಎಲ್ಲ ಜನಗಳಿಗೆ ಶರೀರವಾಗಿ ಏನಾಗಿದೆ? ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಶರೀರಕ್ಕೂ ಆತ್ಮಕ್ಕೂ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಆದ್ರೆ ದೇವರು ನಮಗೆ, ಕ್ರೈಸ್ತರಿಗೆ ನೋಡಿ, ನಾವು ಯಾವ ಧರ್ಮದ ಬಗ್ಗೆ ನಾವು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ಯೇಸು ಸ್ವಾಮಿ ಭಾರತಕ್ಕೆ ಸ್ವಂತವಾದವರು. ಹಲ್ಲೆಲೂಯಾ. ಹಿಂದೂ ಧರ್ಮದ ಜನಗಳಾಗಿರಬಹುದು, ಇಸ್ಲಾಂ ಜನಗಳಾಗಿರಬಹುದು, ಕ್ರೈಸ್ತರಾಗಿರಬಹುದು, ಸಿಖ್ ಆಗಿರಬಹುದು, ಜೈನರಾಗಿರಬಹುದು, ಅವ್ರು ಎಲ್ಲರಿಗೂ ದೇವರು ಎಲ್ಲರೂ ರಕ್ಷಣೆ ತರುವುದಕ್ಕಾಗಿ ದೇವರು ತಮ್ಮ ರಕ್ತವನ್ನು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದರು.
ಯಾತಕ್ಕಾಗಿ ಸುರಿಸಿದರು? ನಮ್ಮ ಪೂರ್ತಿ ಲೋಕ ರಕ್ಷಣೆ ಹೊಂದಿಕೊಳ್ಳೋದಕ್ಕಾಗಿ. ಅದರಲ್ಲಿ ವಿಶೇಷವಾಗಿ ಭಾರತವನ್ನು ದೇವರು ಎತ್ತಿ ಹಿಡಿದಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಉಜ್ಜೀವನ ಬಂದು ಭಾರತದಲ್ಲೇ, ಅದು ದಕ್ಷಿಣ ಭಾರತದಲ್ಲೇ, ಸೌತ್ ಇಂಡಿಯಾ ಉಜ್ಜೀವನ ದಕ್ಷಿಣ ಭಾರತದಲ್ಲೇ. ನೀವು ತಮಿಳುನಾಡು ನೋಡಬಹುದು, ಆಂಧ್ರ ನೋಡಬಹುದು, ಕೇರಳ ನೋಡಬಹುದು, ನಮ್ಮ ಕರ್ನಾಟಕ ನೋಡಬಹುದು. ಇದರಲ್ಲಿ ಉಜ್ಜೀವನ ಬಂದು ನಮ್ಮ ದಕ್ಷಿಣ ಭಾರತದಿಂದಲೇ. ಪ್ರಿಯ ದೇವ ಜನರೇ, ತೋಮನು ಮೊದಲು ಬಂದಿದ್ದು ದಕ್ಷಿಣ ಭಾರತಕ್ಕೆ. ಯಾಕೆ? ದೇವರೊಂದು ಚಿತ್ತವನ್ನು ಇಟ್ಟಿದ್ದಾರೆ. ಆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತೋಮನನ್ನು ದೇವರು ಇಲ್ಲಿಗೆ ಕಳಿಸಿಕೊಟ್ಟರು. ತೋಮನನ್ನು ಯೇಸು ಸ್ವಾಮಿ ಮುಟ್ಟಿ ನೋಡಿ ನಂಬಿಕೆ ಇಟ್ಟರು. ಆದ್ರೆ ಯೇಸು ಸ್ವಾಮಿ ಹೇಳಿದರು, ನನ್ನ ಮುಟ್ಟಿ ನೋಡಿ ನಂಬಿಕೆ ಇಡುವ ಧನ್ಯನಲ್ಲ, ನನ್ನ ನೋಡದೆ ನಂಬುವವನು ಧನ್ಯನು. ಯಾಕಂದ್ರೆ ಭಾರತ ಜನಗಳು ಯೇಸು ಸ್ವಾಮಿನ ನೋಡದೆ ನಂಬಿಕೆ ಇಟ್ಟಿದ್ದೇವೆ. ಪ್ರಿಯ ದೇವ ಜನರೇ, ಯಾಕೆ ದೇವರು ನಮ್ಮ ಭಾರತ ದೇಶವನ್ನು ಆರಿಸಿಕೊಂಡರು? ಪ್ರಿಯ ದೇವ ಜನರೇ, ನಾನು ಇವತ್ತು 2-3 ವಾಕ್ಯಗಳನ್ನು ಓದಿ ಮುಗಿಸಿಕೊಳ್ಳೋಣ. ಇವತ್ತು ಬಂದು ನಾವು ಯಾವಾಗಲೂ ಕೊಡುವಂತ ಸಂದೇಶವಲ್ಲ. ಇವತ್ತು ನಮ್ಮ ರಾಷ್ಟ್ರದ ಮೇಲೆ, ನಮ್ಮ ಭಾರತದ ಮೇಲೆ 2-3 ವಾಕ್ಯಗಳನ್ನು ಓದಿ ನಾವು ಏನು ಮಾಡೋಣ, ಮುಗಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ಅವಾಗೆ ನಾವು ಯಾಕೆ ದೇವರು ಭಾರತವನ್ನು ಅಷ್ಟು ಪ್ರೀತಿಸಿದರು? ದೇವರು ಭಾರತವನ್ನು ಪ್ರೀತಿಸೋ ಕಾರಣವೇನು? ಪ್ರಿಯ ದೇವ ಜನರೇ, ನಮ್ಮ ಭಾರತ ದೇವರ ಕಣ್ಗಳಲ್ಲಿ ಹೇಗೆ ಇದೆ ಅದು ನಾವು ತಿಳಿದುಕೊಳ್ಳಬೇಕು. ನಮ್ಮ ಭಾರತದಲ್ಲಿ ದೇವರು ಯಾತಕ್ಕಾಗಿ ನಮ್ಮನ್ನು ರಕ್ಷಣೆಯಲ್ಲಿ ತಂದಿದ್ದಾರೆ? ಪ್ರಿಯ ದೇವ ಜನರೇ, ಅವಾಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಅನೇಕ ಜನಗಳು ನಂಬಿಕೆಯಿಂದ ದೇವ ಭಕ್ತಿಯನ್ನು ಮಾಡುವ ಜನಗಳು, ಅಂದ್ರೆ ಭಯಭಕ್ತಿ ಉಳ್ಳ ಜನಗಳು. ಆ ಭಯಭಕ್ತಿ ಉಳ್ಳ ಜನಗಳು ನೋಡಿ, ನಾವು ಯಾರಾದ್ರೂ ನೋಡಿದ್ರೆ ಏನ್ ಮಾಡ್ತೀವಿ? ಆಗಲೇ ಅಡ್ಡ ಬಿದ್ದು ಅವ್ರಿಗೆ ನಮಸ್ಕರಿಸುತ್ತೇವೆ. ಆದ್ರೆ ಇದು ಹೊರದೇಶದಲ್ಲಿ ಕಾಣೋಕೆ ಸಾಧ್ಯವಿಲ್ಲ. ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ, ಒಂದು ಮನುಷ್ಯನು ಒಂದನ್ನು ನೋಡಿದಾಗ ಅದನ್ನು ಭಯಭಕ್ತಿಯಾಗಿ ಅದಕ್ಕೆ ಏನ್ ಮಾಡ್ತಾನೆ? ಅಡ್ಡ ಬೀಳುತ್ತಾನೆ, ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾನೆ. ಅದಕ್ಕಾಗಿನೇ ನಾವು ಕೆಲವು ವಾಕ್ಯಗಳನ್ನು ಓದಿ ಏನು ಮಾಡೋಣ? ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ಓದಿರಿ ಎಸ್ತರ ಬರೆದ ಪತ್ರಿಕೆ. ಎಸ್ತರ ಬರೆದ ಪತ್ರಿಕೆ. ಪ್ರಿಯ ದೇವ ಜನರೇ, ಎಸ್ತರ ಬರೆದ ಪತ್ರಿಕೆಯಲ್ಲಿ ನೀವು ನೋಡೋದಾದರೆ, ಎಸ್ತರ ಬರೆದ ಪತ್ರಿಕೆ ಅದರಲ್ಲಿ ವಾಕ್ಯ ಒಂದು ತುಂಬಾ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ನೋಡಿ, ಆ ವಾಕ್ಯ ಇವತ್ತು ನನ್ನ ಶಾರೋನ್ ಕ್ರಿಶ್ಚಿಯನ್ ಮೀಡಿಯಾ, ಅಂದ್ರೆ ನಮ್ಮ ಶಾರೋನ್ ಕ್ರಿಶ್ಚಿಯನ್ ಮೀಡಿಯಲ್ಲಿ ದಿನವೂ ನಾವು ಒಂದು ಪ್ರಶ್ನೆಗಳನ್ನು ಏನ್ ಮಾಡುತ್ತೇವೆ? ನಿಮಗೆ ಕಳಿಸಿಕೊಡುತ್ತೇವೆ. ಅನೇಕರದಲ್ಲಿ ಏನ್ ಮಾಡ್ತಿದ್ದೀರಾ? ಉತ್ತರಿಸ್ತಾ ಇದ್ದೀರಾ. ಅದರಲ್ಲಿ ಕೆಲವರು ಕರೆಕ್ಟಾಗಿ ಉತ್ತರಿಸ್ತಾರ, ಕೆಲವರು ಬಂದು ಏನ್ ಮಾಡ್ತೀರಾ? ಅದನ್ನು ತಪ್ಪಾಗಿ ಉತ್ತರಿಸ್ತೀರಾ. ಆದರೆ ನಿಮ್ಮನ್ನು ಪ್ರೋತ್ಸಾಹ ಪಡಿಸೋದಕ್ಕಾಗಿ ನಾನು ಏನ್ ಮಾಡ್ತೀನಿ? ಆ ವಾಕ್ಯ ನಿಮಗೆ ಕಳಿಸಿಕೊಡುತ್ತೀನಿ. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಭಾರತದ ಕುರಿತು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಗೆ ನಂಬಿಕೆ ಇದೆಯಾ? ಯೇಸು ಸ್ವಾಮಿ ತನ್ನ ವೇದ ಪುಸ್ತಕದಲ್ಲಿ ಭಾರತದ ಹೆಸರು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಎಸ್ತರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಎಸ್ತರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ. ನಾನದು ಹಿಂದಿಯಲ್ಲೂ ಕೂಡ ಓದಬಹುದು. ಹಿಂದಿಯಲ್ಲಿ ಎಸ್ತರ್ ಬರೆದ ಪತ್ರಿಕೆ, ಕನ್ನಡದಲ್ಲಿ ನಾನು ಓದ್ತೀನಿ ನೋಡಿ. ಮೊದಲನೇದು ಎಸ್ತರ್ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಹಿಂದೂಸ್ತಾನ ಮೊದಲುಗೊಂಡು ಕೋಶ್ಯಾನವರೆಗೂ ಇರುವ 127 ಸಂಸ್ಥೆಗಳನ್ನು ಆಳುತ್ತಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಯಾವ ದೇಶಗೊಂಡು? ಕೆಲವು ಕ್ರೈಸ್ತರಿಗೆ ಭಾರತ ದೇಶ ಹೆಸರು ಸತ್ಯದಲ್ಲಿ ಇರದೇ ಗೊತ್ತಿಲ್ಲ. ಭಾರತ ದೇಶದ ಹೆಸರು ಯಾಕೆ ಉಜ್ಜೀವನ ಬಂದು ದೇವರು ಭಾರತದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಆ ಎಸ್ತರ್ ಪುಸ್ತಕದಲ್ಲಿ 127 ರಾಜ್ಯವನ್ನು, ಸಂಸ್ಥೆಗಳನ್ನು ಆಳುತ್ತಾ ಇರುವ ಆ ರಾಜನಿಗೆ ಈತ ರಾಣಿಯಾಗಿರ್ತಾಳೆ ಎಸ್ತರು. ಹಲ್ಲೆಲೂಯಾ. ಅವಾಗೆ ಆ ರಾಜ ಎಷ್ಟು ದೇಶ ಆಳ್ತಿದೆ ಅಂದ್ರೆ 127. ಅದರಲ್ಲಿ ಮೊದಲುಗೊಂಡು ಅಂದ್ರೆ ಫಸ್ಟ್ ನಮ್ಮ ಭಾರತ ಎಲ್ಲಿದೆ? 127 ದೇಶದಲ್ಲಿ ಆ ಮೊದಲ ಮಾತು ಹಿಂದೂಸ್ತಾನ ಮೊದಲುಗೊಂಡು. ಅಂದ್ರೆ ನಾವಿರುವ ಈ ಸ್ಥಾನ ಯಾವ ಸ್ಥಾನ? ಹಿಂದೂಸ್ತಾನ ಅಲ್ವಾ? ಈ ಹಿಂದೂಸ್ತಾನ ಅಂತ ಹೇಳಿದ್ರೆ ಹಿಂದೂ ಜನಗಳು. ಹಲ್ಲೆಲೂಯಾ. ಹಿಂದೂಸ್ತಾನ ಮೊದಲುಗೊಂಡು, ಹಲ್ಲೆಲೂಯಾ, ಕೋಶವರೆಗೂ ಇರುವ 127 ಸಂಸ್ಥೆಗಳನ್ನು ಆಳುತ್ತಿದ್ದ. ನಾನು ಹಿಂದಿಯಲ್ಲಿ ವಾಕ್ಯ ಓದ್ತೀನಿ ನೋಡಿ. ಎಸ್ತರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯ ಬರ್ತದೆ. ಎಸ್ತರ್ ಬರೆದ ಪತ್ರಿಕೆಯಲ್ಲಿ 1ನೇದಲ್ಲಿ ಅಲ್ಲಿ ವಾಕ್ಯ ತುಂಬಾ ಚೆನ್ನಾಗಿ ಕೊಡಲ್ಪಟ್ಟಿದೆ. जो 27 प्रांतों पर अर्थात हिंदुस्तान से लेकर
ಕ್ರೂಸ್ ದೇಶ ತಕ್ ರಾಜ್ಯ ಕರ್ತಾತ ಅಂದ್ರೆ ಹಿಂದೂಸ್ತಾನ ಮೊದಲ್ಗೊಂಡು ಹಿಂದೂಸ್ತಾನ್ ಸೆ ಲೇಕೆ ಅಂದ್ರೆ ಮೊದಲ್ ಹಿಂದೂಸ್ತಾನದ ಬಗ್ಗೆನೇ ಬರೆಯಲ್ಪಟ್ಟಿದೆ ಎಸ್ತರ್ ಪುಸ್ತಕದಲ್ಲಿ. ಆ ಎಸ್ತರ್ ಪುಸ್ತಕದಲ್ಲಿ 3 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಯೂದರಿಗೆ ಬಿಡುಗಡೆ ಮಾಡಿ ತಂದು ಕೊಟ್ಟಂತ ಎಸ್ತರ್ ರಾಣಿ ಮತ್ತೆ ಮೊರ್ದೆಕಾಯಿ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ನಾನು ಪ್ರಶ್ನೆ ಬಂದು ಕೆಲವರಿಗೆ ಭಾರತ ದೇಶದ ಹೆಸರು ಸತ್ಯವಾಕ್ಯದಲ್ಲಿ ಎಷ್ಟು ಕಡೆ ಉಲ್ಲೇಖವಾಗಿದೆ ಅಂತೇಳಿ ಪ್ರಶ್ನೆಯನ್ನು ಇವತ್ತು ನಾನು ನಿಮ್ಗೆ ಕಳಿಸಿಕೊಟ್ಟಿದ್ದೀನಿ. ಇವತ್ತು ಅನೇಕರು ಬಂದು ಪ್ರಶ್ನೆ ನೋಡ್ತಾ ಇದ್ದೀರಾ, ಅನೇಕ ಪ್ರಶ್ನೆ ಉತ್ತರಿಸಿದ್ದೀರಾ, ಕರೆಕ್ಟಾಗಿ ಉತ್ತರ ಮಾಡಿದ್ದೀರಾ. ಅಂದ್ರೆ ಕೆಲವರು ಬಂದು 0 ಅಂತ ಹಾಕಿದ್ದೀರಾ. ಪ್ರಿಯ ದೇವ ಜನರೇ, ನಮ್ಮ ಭಾರತ ದೇಶದ ಹೆಸರು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸತ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ಮೊದಲ್ಗೊಂಡು ಹಿಂದೂಸ್ತಾನ ಮೊದಲ್ಗೊಂಡು. ಪ್ರಿಯ ದೇವ ಜನರೇ, ಹಿಂದೂಸ್ತಾನ ಮೊದಲ್ಗೊಂಡು ಹಲ್ಲೆಲೂಯಾ ಆ ಕೋಶ ದೇಶವರೆಗೂ 127 ದೇಶವನ್ನು ಆಳುತ್ತಿದ್ದ. ಹಲ್ಲೆಲೂಯಾ. ಇದು ಒಂದು ಕಡೆ ಪ್ರಕಟಣೆ ಆಗಿದೆಯಾ? ಹಿಂದೂಸ್ತಾನ ಮೊದಲ್ಗೊಂಡು ಸತ್ಯವಾಕ್ಯದಲ್ಲಿ ನಮ್ಮ ಭಾರತ ದೇಶ ಎಷ್ಟು ಕಡೆ ಉಲ್ಲೇಖವಾಗಿದೆ ಅನ್ನೋದು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ನೋಡಿ, ಎಸ್ತರ್ ಪುಸ್ತಕ 1ನೇ ಅಧ್ಯಾಯದಲ್ಲಿ ಓದಿದ್ರಿ. ಈಗ ಎಸ್ತರ್ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ ನೀವು ಓದೋದಾದರೆ 8ನೇ ಅಧ್ಯಾಯದಲ್ಲಿ ನೀವು 9ನೇ ವಾಕ್ಯವನ್ನು ಬರೆಯಲ್ಪಟ್ಟಿದೆ. 9ನೇ ವಾಕ್ಯವನ್ನು 8ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಅವರು 3ನೇ ತಿಂಗಳಾದ ಬೇಷಮಾಸ್ 23ನೇ ದಿನದಲ್ಲಿ ಒಂದು ಮೊರ್ದೆಕಾಯಿ ಆಜ್ಞೆ ಅನುಸಾರವಾಗಿ ಯಹೂದ್ಯರಿಗೆ ಹಿಂದೂಸ್ತಾನ ಮೊದಲ್ಗೊಂಡು. ಹಲ್ಲೆಲೂಯಾ. ಭಾರತ ದೇಶದ ಹೆಸರು ಎಷ್ಟು ಕಡೆ ಉಲ್ಲೇಖವಾಗಿದೆ? ಹಲ್ಲೆಲೂಯಾ. ನೋಡಿ, ಅಲ್ಲಿ ಹೇಳ್ತದೆ 9ನೇ ವಾಕ್ಯ, 3ನೇ ದಿನದಲ್ಲಿ ಬಂದು ಮೊರ್ದೆಕಾಯಿ ಆಜ್ಞೆ ಅನುಸಾರವಾಗಿ ಯಹೂದ್ಯರಿಗೆ ಹಿಂದೂಸ್ತಾನ ಮೊದಲ್ಗೊಂಡು ಕೋಶವರಿಗೆ ಇರುವ 127 ಸಂಸ್ಥೆಗಳಿಗೆ ಉಪರಾಜರಿಗೆ ದೇಶಾಧಿಪತಿಯಾದ ಅಧಿಕಾರಿಗಳಿಗೆ ಪತ್ರವನ್ನು ಬರೆದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದ ಹೆಸರು ಎಷ್ಟು ಕಡೆ ಉಲ್ಲೇಖವಾಗಿದೆ? 2 ಕಡೆ ಉಲ್ಲೇಖವಾಗಿದೆ. ಇವತ್ತು ಪ್ರಶ್ನೆನೇ ಅದೇ. ನಾನು ಬೈಬಲ್ ಕ್ವಿಜ್ನಲ್ಲಿ ಇವತ್ತು ಪ್ರಶ್ನೆನೇ ಅದೇ ಹಾಕಿರೋದು. ಕೆಲವರು ಸರಿಯಾಗಿ ಉತ್ತರ ಮಾಡಿದ್ದೀರಾ, ಕೆಲವರು ಬಂದು 0 ಅಂತ ಹಾಕಿದ್ದೀರಾ. ನೀವು ಇನ್ನು ವೇದವನ್ನು ಓದಬೇಕು. ಯಾಕಂತ ಹೇಳಿದ್ರೆ ಭಾರತ ಹಿಂದೂಸ್ತಾನ ಮೊದಲ್ಗೊಂಡಂತ ಹೇಳಿದ್ರೆ ಮೊದಲನೇದು ದೇವರು ಹಿಂದೂಸ್ತಾನವನ್ನು ಏನ್ ಮಾಡಿದ್ದಾರೆ? ಲಕ್ಷಿಸಿದ್ದಾರೆ. ಅದಕ್ಕಾಗಿನೇ ಉಜ್ಜೀವನ ಭಾರತ ದೇಶದಿಂದಲೇ. ರಿವೈವಲ್ ಹ್ಯಾಸ್ ಟು ಬಿ ಡನ್ ಇನ್ ದ ಇಂಡಿಯಾ ಓನ್ಲಿ. ಎಷ್ಟು ಜನ ವಿಶ್ವಾಸಿತೀರಾ? ಪ್ರಿಯ ದೇವ ಜನರೇ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಾವು ಶರೀರವಾಗಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಆದರೆ ಶರೀರಕ್ಕೂ ಆತ್ಮಕ್ಕೂ ಹೋರಾಡ್ತಾ ಇರುವಂತ ದುರಾತ್ಮನು ಸೈತಾನ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಾವು ಆ ಉಪವಾಸವನ್ನು ಮಾಡಿದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯವು ನಮ್ಮ ಜನಗಳಿಗೆ, ನಮ್ಮ ಕ್ರೈಸ್ತರಿಗೆ, ನಮ್ಮ ಹಿಂದೂಸ್ತಾನ ಇರುವಂತ ಎಲ್ಲ ಸಹೋದರ ಸಹೋದರಿಗೆ ದೇವರು ದಯಪಾಲಿಸಿದಾಗ ಅದೇ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ. ಪ್ರಿಯ ದೇವ ಜನರೇ, ನಾವು ತುಂಬಾ ಸಂತೋಷವುಳ್ಳವರಾಗಿರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯಾ ದೇಶದ ಹೆಸರು ಎಲ್ಲಿದೆ? ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮಗೆಲ್ಲ ಸಂತೋಷವಿದೆಯಾ ಗೊತ್ತಿಲ್ಲ, ಅದು ನಮಗೆ ಸಂತೋಷವಾಗಿದೆ. ಅದಕ್ಕಾಗಿನೇ ದೇವರು ದೇಶದ ಮೇಲೆ ಹಾಡನ್ನು ಬರೆಯುವುದಕ್ಕಾಗಿ ದೇವರೊಂದು ಕೃಪೆಯನ್ನು ಕೊಟ್ಟರು. ಹಿಂದಿ ಭಾಷೆಯಲ್ಲಿ ಮತ್ತೆ ಕನ್ನಡ ಭಾಷೆಯಲ್ಲಿ ಒಂದೇ ಹಾಡು 2 ಭಾಷೆಯಲ್ಲಿ ಹಾಡೋ ತರ. ಮತ್ತೆ ಅದೇ ಹಾಡು ಕನ್ನಡ ಹಾಡಲ್ಲಿ ಬಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಹಾಡು ಅದರಲ್ಲೂ ಕೂಡ ಆಡಬಹುದು. ಅವಾಗ ದೇವರು ನಮ್ಮ ಭಾರತ ದೇಶವನ್ನು ಪ್ರೀತಿಸಿದ ಕಾರಣಕ್ಕಾಗಿನೇ ತೋಮನನ್ನು ಕಳಿಸಿಕೊಟ್ಟರು. ತೋಮನ ಬಂದು ರಕ್ತ ಸಾಕ್ಷಿಯಾಗಿ ಸತ್ತ ನಂತರ ಅನೇಕರು ಕ್ರೈಸ್ತಕ್ಕೆ ಬಂದು ಏನಾದ್ರು ತಮ್ಮನ್ನು ಬದಲಾಯಿಸಿಕೊಂಡರು ಅಂತ ಹೇಳಿದ್ರೆ ಮಾನಸಾಂತರ ಮಾಡಿಕೊಂಡರು. ಪಾಪದಲ್ಲಿದ್ದಂತ ಜನ, ಶಾಪದಲ್ಲಿದ್ದಂತ ಜನ ಏನಾದರೂ ತಮ್ಮನ್ನು ಬದಲಾಯಿಸಿಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ನಮ್ಮ ಭಾರತ ದೇಶ ಸತ್ಯವಾಕ್ಯದಲ್ಲಿರುವುದು ನಮಗೆ ಸಂತೋಷವಿಲ್ಲವಾ? ಸಂತೋಷ. ಯಾಕಂದ್ರೆ ಇಸ್ರಾಯೇಲ್ ಹೆಸರು ಸತ್ಯವಾದಲ್ಲಿ ಬರೆಯಲ್ಪಟ್ಟಿದೆ. ಐಗುಪ್ತ ದೇಶದ ಹೆಸರು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಭಾರತ ತುಂಬಾ ದೂರ ಇದೆ. ಈ ದೇಶ ಆ ದೇಶಗಳಿಗೂ ಭಾರತ ತುಂಬಾ ದೂರ ಇದೆ. ಪ್ರಿಯ ದೇವ ಜನ, ಸೌದಿ ಅರಬ್ ಹೆಸರು ಕೂಡ ಸತ್ಯವಾಕ್ಯದಲ್ಲಿ ದೇವರು ನಮ್ಮ ಭಾರತವನ್ನು ಕೂಡ ಬರೆದಿದ್ದಾರೆ.
ಯಾಕೆ ದೇವರು ಚೈನಾ ಬರೀಬೋದಾಯ್ತಲ್ಲ, ದೇವರು ಸಿಂಗಪೂರ್ ಬರೀಬೋಯ್ತಲ್ಲ, ದೇವರು ಮಲೇಷ್ಯಾ ಬರೀಬೋಯ್ತಲ್ಲ, ಯಾಕೆ ಬರೀಲಿಲ್ಲ? ಪ್ರಿಯ ದೇವ ಜನರೇ, ನಾವು ಅವರಿಗೆ ವಿಶೇಷವಾದವರು. ವಿ ಆರ್ ಸ್ಪೆಷಲ್ ಫಾರ್ ಹಿಮ್. ನಾವು ಅವ್ರಿಗೆ ವಿಶೇಷವಾದವರು. ಯಾಕೆಂದ್ರೆ ನಮ್ಮ ದೇಶದಲ್ಲೇ ಉಜ್ಜೀವನ ಆರಂಭವಾಗಿದೆ. ನಾವು ಎಲ್ಲರೂ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಅದಕ್ಕೇನೆ ಆ ಗೀತೆಯಲ್ಲಿ ಏನು ಬರ್ತಿದೆ ಅಂತ ಹೇಳಿದ್ರೆ, ಭಾರತದ ವಿಶ್ವಾಸಿಗಳೇ ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ಯಾಕೆ ಅಂತ ಹೇಳಿದ್ರೆ ದೇವರು ನಮ್ಮ ಭಾರತವನ್ನು ಮುಟ್ಟಿ 138 ಕೋಟಿ ಜನಗಳನ್ನು ಕೂಡ ಯೇಸುವಿನ ನಾಮದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ಭಾರತ ದೇಶದ ಹೆಸರು 2 ಕಡೆ ಉಲ್ಲೇಖವಾಗಿರೋದು ಇದು ಕೇಳುವುದಕ್ಕೆ ತುಂಬ ಸಂತೋಷವಾಗಿದೆ. ಅವಾಗ ನಾವು ಇನ್ನೂ ದೇವರಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು. ವಿ ಹ್ಯಾವ್ ಟು ಪ್ರೇಯರ್ ಮೋರ್ ಫಾರ್ ಅವರ್ ಇಂಡಿಯಾ. ಇನ್ನೂ ಅಧಿಕವಾಗಿ ಪ್ರಾರ್ಥಿಸಬೇಕು. ನಮ್ಮ ಇಂಡಿಯಾ ರಕ್ಷಣೆ ಹೊಂದಿಕೊಳ್ಳಬೇಕು. ನಮ್ಮ ಇಂಡಿಯಾ ರಕ್ಷಣೆ ಹೊಂದಿಕೊಳ್ಳದಿರುವವರೆಗೂ ನಾವು ಸುಮ್ಮನೆ ಇರುವುದಿಲ್ಲ. ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತೇವೆ ಅಂತೇಳಿ. ಪ್ರಿಯ ದೇವಜನರೇ, ಅನೇಕ ಸಭೆಗಳು, ಪ್ರವಾದಿಗಳು ತಮ್ಮ ತ್ಯಾಗವನ್ನು ಮಾಡಿ ಭಾರತ ದೇಶ ರಕ್ಷಣೆ ಹೊಂದಿಕೊಳ್ಳಬೇಕು. ಭಾರತ ದೇಶದ ಮ್ಯಾಪನ್ನು ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ ಸೇವಕರು ಎಷ್ಟೋ ಜನಗಳು ಅವರ ಪ್ರಾರ್ಥನೆಯಲ್ಲಿ ಇವತ್ತು ನಾವು ರಕ್ಷಣೆ ಹೊಂದಿಕೊಂಡಿದ್ದು ಹೊರತು ನಮ್ಮ ಬಲದಿಂದ ಅಲ್ಲ, ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ. ನಾವು ರಕ್ಷಣೆ ಹೊಂದಿಕೊಂಡಿರೋದು ಅವರು ಮಾಡಿದಂಥ ಆ ಕಣ್ಣೀರ ಪ್ರಾರ್ಥನೆ, ಅದು ಮಾತ್ರ ರಕ್ತ ಸಾಕ್ಷಿಯಾಗಿ ತಮ್ಮ ಜೀವವನ್ನು ಒಪ್ಪಿಸಿಕೊಟ್ಟರು. ನಾವು ಇವತ್ತು ಯಾವ ಸ್ಥಿತಿಯಲ್ಲಿದ್ದೀವಿ? ಹಲ್ಲೆಲೂಯಾ. ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ನಾವು ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವಾ? ಕೆಲವು ಸೇವೆಗಳು ನೋಡಿದ್ರೆ ದೇಶಕ್ಕಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಾರೆ. ದೇಶಕ್ಕಾಗಿ ಗೋಡೆ ಒಡಕನಲ್ಲಿ ನಿಂತುಕೊಂಡು ದೇಶಕ್ಕಾಗಿ ಪ್ರಾರ್ಥನೆ ಮಾಡುವ ಎಷ್ಟೋ ಸೇವಕರು ನೋಡಿ ನಮಗೆ ಅಳು ಬರುತ್ತದೆ. ಯಾಕೆ ಅಂತ ಹೇಳಿದ್ರೆ ದೇಶಕ್ಕಾಗಿ ಅಷ್ಟು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಾರೆ. ಕಾರಣವೇನಂತ ಹೇಳಿದ್ರೆ ಭಾರತ ಇನ್ನೂ ರಕ್ಷಣೆ ಹೊಂದಿಕೊಳ್ಳಲಿಲ್ಲ. ಭಾರತ ಹೆಸರು ಹಿಂದೂಸ್ತಾನ ಮೊದಲ್ಗೊಂಡು ಎಂಬ ಬರೆಯಲ್ಪಟ್ಟಿದೆ. ಹಿಂದೂಸ್ತಾನ ಮೊದಲ ಹೆಸರು ಹೇಳಲ್ಪಟ್ಟಿದೆ. ಇನ್ನು ಭಾರತ ರಕ್ಷಣೆ ಹೊಂದಿಕೊಳ್ಳಲಿಲ್ಲವಲ್ಲ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಾವು ಎಷ್ಟು ದೇವರಿಗೆ ನಮ್ಮನ್ನು ಅರ್ಪಿಸಬಹುದು, ಎಷ್ಟು ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಬಹುದು, ಎಷ್ಟು ನಾವು ದೇವರಿಗಾಗಿ ಓಡಬಹುದು. ಪ್ರೀತಿಯ ದೇವ ಜನರೇ, ಸೇವಕರೇ, ವಿಶ್ವಾಸಿಗಳೇ, ಈ ಸಂದೇಶವನ್ನು ನೋಡುತ್ತಾ ಇರುವ, ವೀಕ್ಷಿಸುತ್ತಿರುವ ನಮ್ಮ ಪ್ರಿಯ ದೇವ ಸೇವಕರೇ, ದೇವ ಜನಗಳೇ, ನಾವು ಭಾರತಕ್ಕಾಗಿ ಖಂಡಿತವಾಗಿ ಏನಾದರೂ ಮಾಡಬೇಕು. ನಮ್ಮ ಭಾರತ ರಕ್ಷಣೆ ಹೊಂದಿಕೊಳ್ಳೋದಕ್ಕಾಗಿ, ನಮ್ಮ ಭಾರತ ಸ್ವತಂತ್ರ 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 ಅಂತ ಹೇಳಿ ನಾವು ಬಾವುಟಗಳನ್ನು ಹಾರಿಸುವಾಗ ಪ್ರಿಯ ದೇವಜನ ರಕ್ಷಣೆ ಬರುವುದಿಲ್ಲ. ಬಾವುಟ ಹಾರಿಸುವಾಗ ಪವಿತ್ರಾತ್ಮನ ಬಾವುಟವಾಗಿರಬೇಕು. ಹಲ್ಲೆಲೂಯಾ. ಪವಿತ್ರ ಆತ್ಮ ನಮ್ಮ ದೇಶದ ಮೇಲೆ ಆ ಬಾವುಟ ಹಾರಿಸುವಾಗ, ಆತನ ಧ್ವಜ ಹಾರಿಸುವಾಗ, ಪವಿತ್ರಾತ್ಮ ಧ್ವಜ ಹಾರಿಸುವಾಗ ಖಂಡಿತವಾಗಿ ನಮ್ಮ ಭಾರತವು ಯೇಸುವಿಗೆ ಸ್ವಂತವಾಗುತ್ತೆ. ಯೇಸುವಿಗೆ ಸ್ವಂತವಾಗುತ್ತೆ. ಪ್ರಿಯ ದೇವ ಜನರೇ, ಈ ದಿವಸದಲ್ಲಿ ಕೂಡ ನಾವು ಈ ರೀತಿಯಾಗಿ ಕೂಡಿ ಈ ದಿನಾಚರಣೆಯನ್ನು ಆಚರಿಸುವುದಕ್ಕಾಗಿ 75ನೇ ವರ್ಷದ ದಿನಾಚರಣೆ, 75ನೇ ವರ್ಷ ದಿನಾಚರಣೆಯನ್ನು ನಾವು ಯೇಸುವಿನ ನಾಮವನ್ನು ಹೇಳಿ, ಆ ಯೇಸುವಿನ ಹೆಸರನ್ನು ಹೇಳಿ ನಮ್ಮ ಭಾರತಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ, ಹಾಡುಗಳನ್ನು ಹಾಡೋದಕ್ಕಾಗಿ, ರಾಷ್ಟ್ರಗೀತವನ್ನು ಹಾಡೋದಕ್ಕಾಗಿ ದೇವರು ಇವತ್ತು ನಮಗೆ ದಯಪಾಲಿಸಿದ್ದಾರೆ. ನಮ್ಮ ರಾಷ್ಟ್ರಗೀತದ ಮೇಲೆ ನಮಗೆ ಅಭಿಮಾನವಿರಬೇಕು. ಯಾಕೆಂದರೆ ರಾಷ್ಟ್ರಗೀತೆ ಆಗಿನ ಕಾಲದಲ್ಲಿ ಬರೆದಾಗ ನಮಗೆ ಒಂದು ಭಯ ಭಕ್ತಿ ಬರುತ್ತೆ. ಯಾಕೆಂದರೆ ನಮ್ಮ ದೇಶದ ರಾಷ್ಟ್ರಗೀತೆ ಹಾಡುವಾಗ ಎಲ್ಲ ಎದ್ದು ನಿಂತುಕೊಳ್ಳುತ್ತೇವೆ. ಅದೇ ಪ್ರಕಾರವಾಗಿ ದೇವರ ಹಾಡನ್ನು ದೇಶಕ್ಕಾಗಿ ಕೊಟ್ಟಾಗ ಅದನ್ನು ಆಸಕ್ತಿಯಿಂದ ಹಾಡೋದಾದರೆ ಖಂಡಿತವಾಗಿ ಪವಿತ್ರ ಆತ್ಮನ ಚಲಿಸುವಿಕೆ ಆ ಹಾಡು ಮುಖಾಂತರ ನಮ್ಮ ದೇಶವನ್ನು ಆವರಿಸಿಕೊಳ್ಳುತ್ತದೆ. ಭಾರತ ದೇಶವನ್ನು ಆವರಿಸಿಕೊಳ್ಳುತ್ತದೆ. ಈ ಭಾರತ ದೇಶವನ್ನು ಯೇಸುವಿಗೆ ನಾವು ಒಪ್ಪಿಸಿಕೊಡೋದಾದರೆ ರಕ್ಷಣೆ ಭಾರಿ ದೂರ ಅಲ್ಲ. ಪ್ರಿಯ ದೇವ ಜನರೇ, ರಕ್ಷಣೆ ಹತ್ತಿರದಲ್ಲವೇ ಇದ್ದಿ. ರಕ್ಷಿಸುವ ದೇವರು ನಮ್ಮ ಪ್ರಾರ್ಥನೆ ಎದುರು ನೋಡುತ್ತಾ ಇದ್ದಾರೆ. ಉಪವಾಸದ ಪ್ರಾರ್ಥನೆ, ವಿಜ್ಞಾಪನದ ಪ್ರಾರ್ಥನೆ, ಕಣ್ಣೀರ ಪ್ರಾರ್ಥನೆ ದೇವರು ಲಕ್ಷಿಸುವರಾಗಿದ್ದಾರೆ. ಅವಾಗೆ ಪ್ರಿಯ ದೇವ ಜನರೇ, ನಾವು ನಮ್ಮ ಭಾರತವನ್ನು ಪ್ರೀತಿಸಿದ್ವಿ ಅಲ್ಲವಾ? ಭಾರತ ದೇಶದ ಹೆಸರು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲವಾ? ನಮ್ಮ ಪ್ರೀತಿ ಏನಾಗಿದೆ? ದೇಶದ ಮೇಲೆ ನಮ್ಮ ಪ್ರೀತಿ ಏನಾಗಿದೆ? ಇದೆಯಾ? ನಾವು ಇವತ್ತು ಮಾತ್ರ ಆಚರಿಸುತ್ತೇವೆ ಹೊರತು ಅಲ್ಲ. ಪ್ರಿಯ ದೇವ ಜನರೇ, ಯಾವಾಗಲೂ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಯಾವಾಗಲೂ ದೇಶಕ್ಕಾಗಿ ಪ್ರಾರ್ಥಿಸಬೇಕು.
ಎಷ್ಟೋ ಜನ ದೇಶಕ್ಕಾಗಿ ತಮ್ಮನ್ನು ತ್ಯಾಗ ಮಾಡಿ ಕುಟುಂಬಗಳನ್ನು ಬಿಟ್ಟು ಸಂಸಾರಗಳನ್ನು ಬಿಟ್ಟು ಮಿಷನರಿಯಾಗಿ ಹೋಗಿ ನಮ್ಮ ಭಾರತ ರಕ್ಷಣೆ ಹೊಂದಿಕೊಳ್ಳಬೇಕು, ನಮ್ಮ ಭಾರತ ರಕ್ಷಣೆ ಹೊಂದಿಕೊಳ್ಳಬೇಕು ಅಂತೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುತ್ತಾ, ಟ್ಯಾಕ್ಸ್ಗಳನ್ನು ಹಂಚುತ್ತಾ, ದೇವರ ವಾಕ್ಯವನ್ನು ಹಂಚುತ್ತಾ, ಅನೇಕ ರಕ್ಷಣೆ ತರುತ್ತಾ ಎಷ್ಟೋ ಸೇವಕರ ಕಣ್ಣೀರ ಪ್ರಾರ್ಥನೆಯಿಂದಲೇ ಇವತ್ತು ನಮ್ಮ ಭಾರತ ರಕ್ಷಣೆಯಲ್ಲಿ ಬರುತ್ತಾ ಇದೆ. ಇವತ್ತು ನಾವು ರಕ್ಷಣೆ ಹೊಂದಿಕೊಂಡಿರೋದು ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಬುದ್ಧಿಯಿಂದಲ್ಲ. ಯಾರೋ ಪ್ರಾರ್ಥನೆ ಮಾಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ, ಅದಕ್ಕಾಗಿ ನಾವು ರಕ್ಷಣೆ ಹೊಂದಿಕೊಂಡಿದ್ದೇವೆ. ನಾವು ಯಾರು ಯೇಸು ಸ್ವಾಮಿನ ಅರಿತಿಲ್ಲ, ನಮಗೆ ಸುವಾರ್ತೆ ಬಂದು ಸಾರಿದಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡೇವೆ. ಯಾಕೆಂದರೆ ನಾವು ಜನಗಳು ದೇವರಿಗೆ ಭಯಭಕ್ತಿ ಉಳ್ಳ ಜನಗಳೆಂದು ದೇವರು ನಮ್ಮನ್ನು ಹಾರಿಸಿ ತಮ್ಮ ರಕ್ಷಣೆಯನ್ನು ನಮಗೆ ತೋರಿಸಿ ತಮ್ಮ ರಕ್ತವನ್ನು ಸುರಿತು. ಆ ಹಾಡಿನಲ್ಲಿ ಯೇಸು ರಕ್ತ ಸುರಿಸಿದ್ದು ಭಾರತಕ್ಕಾಗಿ ಕೂಡ, ಯೇಸು ರಕ್ತ ಸುರಿಸಿದ್ದು ಭಾರತಕ್ಕಾಗಿ ಕೂಡ. ಹಲ್ಲೆಲೂಯಾ. ಅವಾಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು, ನಮ್ಮ ವಿಜ್ಞಾಪನೆ ಹೇಗಿರಬೇಕು? ನಾವು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿದ್ದೀರಾ? ಇವತ್ತು ದಿನಾಚರಣೆ ಮಾಡ್ತಾ ಇದ್ದೇವೆ, ಖಂಡಿತ ಸಂತೋಷನೇ. ಆದರೆ ದಿನಾಚರಣೆ ಆತ್ಮದಲ್ಲೂ ಶರೀರದಲ್ಲೂ ಬಿಡುಗಡೆ ಹೊಂದಿದ್ದರೆ ಮಾತ್ರ ಏನಾಗುತ್ತೆ? ನಮ್ಮ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ. ಪ್ರಿಯ ದೇವ ಜನರೇ, ಹಲ್ಲೆಲೂಯಾ. ಆ ಸ್ವಾತಂತ್ರ್ಯ ದಿನಾಚರಣೆ ನಾವು ಮಾಡುವಾಗ ಅನೇಕರು ಬಂದು ಸೈತಾನ ಬಂಧನದಲ್ಲಿ ಹಿಡಿಯಲ್ಪಟ್ಟಂಥ, ದುರಾತ್ಮ ಕ್ರಿಯೆಗಳಿಗೆ ಹಿಡಿಯಲ್ಪಟ್ಟಂಥ, ರಕ್ಷಣೆ ಬಾಗಿಲನ್ನು ಮುಚ್ಚಿದಂಥ ದುರಾತ್ಮನು ಅದರ ಬಂದು ಹೊಡೆದಾಗ ಆ ಬಿಡುಗಡೆ ನಿಜವಾದ ಬಿಡುಗಡೆ. ಆ ಜನಗಳು ರಕ್ಷಣೆ ಹೊಂದಿಕೊಳ್ಳುತ್ತಾರೆ. ದೇ ವಿಲ್ ಬಿ ಇನ್ ದ ಸಾಲ್ವೇಷನ್. ರಕ್ಷಣೆ ಹೊಂದಿಕೊಳ್ಳುತ್ತಾರೆ. ಆ ರಕ್ಷಣೆ ಹೊಂದಿಕೊಂಡಾಗಲೇ ನಿಜವಾದ ದಿನಾಚರಣೆ, ನಿಜವಾದ ಸ್ವಾತಂತ್ರ್ಯ ದಿವಸ. ಇವತ್ತು ನಾವು ಬಾವುಟ ಹಿಡ್ಕೋತೀವಿ, ನಮ್ಮ ದೇಶವನ್ನು ನೋಡಿ ಕಣ್ಣೀರಿಡ್ತೀವಿ. ನಮ್ಮ ದೇಶ ರಕ್ಷಣೆ ಹೊಂದಿಕೊಳ್ಳಲಿಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಜನಗಳು ಇದ್ದಾರಪ್ಪ, 138 ಕೋಟಿ ಜನಗಳು ಇದ್ದಾರೆ. ಅವ್ರು ಯಾವಾಗ ರಕ್ಷಣೆ ಹೊಂದಿಕೊಳ್ಳುತ್ತಾರೆ? ನಮ್ಮ ಬಾವುಟ ಹಿಡ್ಕೊಂತೀವಿ, ಸಂತೋಷನೇ. ಅದ ಬಾವುಟದಲ್ಲಿ ಪರಿಶುದ್ಧ ಆತ್ಮನ ಅಭಿಷೇಕ ಇದ್ದರೆ ಖಂಡಿತವಾಗಿ ನಮ್ಮ ಭಾರತ ರಕ್ಷಣೆ ಬಹು ದೂರವೆಲ್ಲ ಹತ್ತಿರದಲ್ಲೇ ಇದ್ದೀವಿ. ನಮಗೆ ಭಾರವಿದೆಯಾ? ನಮ್ಮ ಭಾರತವನ್ನು ನಮಗೆ ಭಾರವಿದೆಯಾ? ನಮ್ಮ ಭಾರತ ದೇಶದ ಕುರಿತು ಭಾರವಿದ್ಯಾ? ಹಿಂದೂಸ್ತಾನ ಮೊದಲುಗೊಂಡು ನೋಡಿ, ಹಿಂದೂಸ್ತಾನ ದ ಇಂಡಿಯಾ. ನೀವು ಇಂಗ್ಲೀಷ್ ಬೈಬಲ್ ನೋಡೋದಾದರೆ ಇಂಡಿಯಾ ಇರುತ್ತೆ. ಯಾಕಂದ್ರೆ ಹಿಂದೂಸ್ತಾನ ಅಂತ ಹೇಳಿದ್ರೆ ಶ್ರೀಲಂಕಾ ಕೂಡ ಒಂದು ಹಿಂದೂಸ್ತಾನನೇ, ಅಂದರೆ ಹಿಂದೂಗಳ ಸ್ಥಾನ. ಅಲ್ಲಿಗೆ ಅದೇ ನೀವು ಬಂದು ಕಿಂಗ್ ಜೇಮ್ಸ್ ಇಂಗ್ಲೀಷ್ ಬೈಬಲ್ ನೀವು ಓದೋದಾದರೆ ಅದರಲ್ಲಿ ಇಂಡಿಯಾ ಅಂತ ಹೆಸರು ಇರುತ್ತೆ, ಇಂಡಿಯಾ. ಅವಾಗೆ ದೇವರು ವಿಶೇಷವಾಗಿ ಹಿಂದೂಸ್ತಾನ ಅಂತ ಹೇಳಿದ್ರೆ ನಾವು ಇನ್ನೊಂದು ಚಿಕ್ಕ ದೇಶ ಕೂಡ ತಗೊಬೋದು, ಶ್ರೀಲಂಕಾ ಬಂದು ಹಿಂದೂಗಳು ಇದ್ದಾರೆ, ಆದರೆ ಅದು ಹಿಂದೂಸ್ತಾನ ಅಂತ ಹೇಳಬಹುದು. ಆದರೆ ಹಿಂದೂಸ್ತಾನ ಅಂದ್ರೆ ಹಿಂದಿ ಮೊದಲ ವಾಕ್ಯ, ಹಿಂದೂಸ್ತಾನ ಮೊದಲುಗೊಂಡು, ಹಿಂದೂಸ್ತಾನ್ ಪೆಹಲೆ, ಹಿಂದೂಸ್ತಾನ ಅಂದ ಮೊದಲು, ಫಸ್ಟ್ ಹಿಂದೂಸ್ತಾನ ಅಂದ್ರೆ ಮೊದಲು ಹಿಂದೂ. ನಮ್ಮ ಇಂಡಿಯಾ ದೇಶ. ನೀವು ಇಂಗ್ಲೀಷ್ ಬೈಬಲ್ ನೋಡೋದು ಇಂಡಿಯಾ ಅಂತ ಹಾಕಿರ್ತಾರೆ, ಫ್ರಮ್ ಇಂಡಿಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ನಮ್ಮ ದೇಶದ ಮೇಲೆ ದೇವರು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ. ನಮ್ಮ ದೇಶವನ್ನು ಕುರಿತು ದೇವರು ಅನೇಕ ಪ್ರವಾದನೆಗಳನ್ನು ಹೇಳಿ ತಮ್ಮ ಸೇವಕರನ್ನು ಉಪಯೋಗಿಸುತ್ತಾ, ತಮ್ಮ ಪ್ರವಾದನೆಗಳ ಮುಖಾಂತರ ಅನೇಕರನ್ನು ಬಲಪಡಿಸುತ್ತಾ, ಅನ್ಯ ಜನಗಳನ್ನು ರಕ್ಷಣೆಗೆ ತರುತ್ತಾ, ಇನ್ನೂ ಬೇಗನೆ ಬಂದು ರಕ್ಷಣೆ ಹೊಂದಿಕೊಳ್ಳಬೇಕಂತ ಅನೇಕ ಸೇವಕರು ಪ್ರಾರ್ಥನೆ ಮಾಡುತ್ತಾ, ಸುವಾರ್ತೆಗಳನ್ನು ಸಾರ್ತಾ, ಹಳ್ಳಿ ಪಳ್ಳಿಗಳನ್ನು ಹತ್ತುತ್ತಾ ಇಳಿಯುತ್ತಾ ಏನು ಮಾಡ್ತದೆ, ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆ? ಒಂದು ಭಾರ ದೇವರು ಅವರಲ್ಲಿ ಇಟ್ಟಿದ್ದಾರೆ. ತೋಮನಿಗಿದ್ದಂಥ ಭಾರ ಎಲ್ಲ ಸೇವಕರಿಗೂ ಇಟ್ಟಿದ್ದಾರೆ. ನಿಜವಾದ ಸೇವಕರಿಗೆ, ಸುಳ್ಳು ಸೇವಕರಿಗಲ್ಲ, ನಿಜವಾದ ಸೇವಕರಿಗೆ ಒಂದು ಭಾರ ಇಟ್ಟಿದ್ದಾರೆ. ನಮ್ಮ ಭಾರತ ನಾವು ಇರೋವರೆಗೆ ರಕ್ಷಣೆ ಆಗಬೇಕು. ಅಲ್ಲದಿದ್ದರೆ ಅದುವರೆಗೂ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ, ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ, ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಮ್ಮ ಭಾರತಕ್ಕಾಗಿ ಖಂಡಿತವಾಗಿ ನಾವು ಕಣ್ಣೀರು ಸುರಿಸಬೇಕು. ನಮ್ಮ ಭಾರತಕ್ಕಾಗಿ ಖಂಡಿತವಾಗಿ ಉಪವಾಸ ಮಾಡಬೇಕು. ನಮ್ಮ ಭಾರತ ಜನಗಳಿಗಾಗಿ, ನಮ್ಮ ಸಹೋದರರು, ನಮ್ಮ ಸಹೋದರಿಗಳು ಅವರ ರಕ್ಷಣೆ ಆಗಬೇಕು. ಎಷ್ಟೋ ಜನ ಪಾಪ, ಶಾಪ, ರೋಗ, ಕಾಯಿಲೆ, ಕೊರೋನಾಲಿ ಎಷ್ಟೋ ಜನ ನಮ್ಮ ಸಹೋದರಗಳು ಇವತ್ತಿಲ್ಲ, ಕಳ್ಕೊಂಡಿದ್ದೀವಿ. ಅದು ಇರೋರಾದ್ರೆ ಉಳಿಸ್ಕೊಳ್ಳೋಣ. ಇರೋದು ಉಳಿಸ್ಕೊಳ್ಳೋಕ್ಕೆ ನಮಗೆ ಪ್ರಾರ್ಥನೆ ಅಧಿಕವಾಗಿ ಅವಶ್ಯಕತೆ ಆಗಿದೆ. ಇರೋದನ್ನ ಉಳಿಸ್ಕೊಳ್ಳೋಕ್ಕೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ತುಂಬ ಅವಶ್ಯಕತೆವಾಗಿದೆ. ಪ್ರಿಯ ದೇವ ಜನರೇ, ಈ ದಿವಸದಲ್ಲೂ ಕೂಡ ದೇವರು ನಮ್ಮನ್ನು ಈ ರೀತಿಯಾಗಿ ಕೂಡಿಸಿ ದೇಶಕ್ಕಾಗಿ ಗೀತೆಯನ್ನು ಹಾಡಿ, ರಾಷ್ಟ್ರಗೀತೆಯನ್ನು ಹಾಡಿ, ಧ್ವಜವನ್ನು ಹಾರಿಸಿ
ಆ ದೇಶದ ಮೇಲೆ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ ನೋಡಿ. ಇದು ದೇವರು ಕೊಟ್ಟಂತ ದೊಡ್ಡ ದಯೆ. ಈ ದಿವಸದಲ್ಲಿ ನಾವು ದೇಶಕ್ಕಾಗಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ಅನೇಕರು ಬಂದು ಇವತ್ತು ಕಣ್ಣೀರು ಸುರಿಸಿ ತಮ್ಮ ಹಣಗಳೆಲ್ಲ ತಮ್ಮ ದೇಶಕ್ಕಾಗಿ ಹೇಗಾದರೂ ರಕ್ಷಣೆ ಬರಬೇಕಂತೇಳಿ ಇವತ್ತು ಅನೇಕ ತಮ್ಮ ಹಣಗಳನ್ನು ಕೊಟ್ಟು ಏನು ಮಾಡ್ತಾರೆ, ಸೇವೆಗಳನ್ನು ಮಾಡುತ್ತಾ ಇದ್ದಾರೆ. ನಾವು ಇರುವ ದೇಶ ಭಾರತ ದೇಶ. 138 ಕೋಟಿ ಜನ ನಮ್ಮ ಭಾರತದಲ್ಲಿ ಇದ್ದಾರೆ. ಎಷ್ಟು ಕೋಟಿ ಜನ ರಕ್ಷಣೆ ಹೊಂದಿಕೊಂಡಿದ್ದಾರೆ, ಎಷ್ಟು ಕೋಟಿ ಜನ ರಕ್ಷಣೆ ಹೊಂದಿಕೊಳ್ಳಲಿಲ್ಲ, ಎಷ್ಟು ಕೋಟಿ ಜನಗಳಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಎಷ್ಟು ಕೋಟಿ ಜನಗಳ ನಾವು ಕಣ್ಣೀರು ಸುರಿಸಬೇಕು. ಪ್ರಿಯ ದೇವ ಜನರೇ, ನಾವು ರಕ್ಷಣೆ ಹೊಂದಿಕೊಂಡವೇ, ನಾವು ಸ್ವರ್ಗಕ್ಕೆ ಹೋಗ್ತೇವೆ, ಅದು ನಮಗೆ ಸಾಕು ನೀವು ಅಂದ್ಕೊಂಡಿದ್ದರೆ ಅದು ತಪ್ಪು. ಪ್ರಿಯರಾದವರೇ, ನಾವು ಜನಗಳಿಗಾಗಿ ನಾವು ಯಾವುದವರೆಗೂ ಕಣ್ಣೀರು ಸುರಿಸೋದಿಲ್ಲವೋ, ಯಾವುದವರೆಗೂ ನಾವು ಜನಗಳಿಗಾಗಿ ಪ್ರಾರ್ಥಿಸೋದಿಲ್ಲವೋ, ದೇವರು ನಮ್ಮಲ್ಲಿ ಲೆಕ್ಕವನ್ನು ಕೇಳುತ್ತಾರೆ. ನಮ್ಮಲ್ಲಿ ಲೆಕ್ಕವನ್ನು ಕೇಳುತ್ತಾರೆ. ಆ ಲೆಕ್ಕ ನಿಮ್ಮಿಂದ ಕೊಡೋಕ್ಕೆ ಸಾಧ್ಯವಾ? ಲೆಕ್ಕ ನಿಮ್ಮಿಂದ ಕೊಡೋಕ್ಕೆ ಸಾಧ್ಯವಾ? ನಿಮ್ಮಲ್ಲಿ ಏನಾದರೂ ಇದ್ರೆ ತಾನೇ ನೀವು ಲೆಕ್ಕ ಕೊಡೋಕ್ಕೆ ಸಾಧ್ಯ. ಯೇಸು ಸ್ವಾಮಿ ಬರುವ ದಿವಸದಲ್ಲಿ ನೀವು ಬರಿಗೈಯಲ್ಲಿ ನಿಂತುಕೊಳ್ಳಬಾರದು. ಒಂದು ಆತ್ಮವನ್ನು ಆದಾಯ ಮಾಡಿಕೊಂಡಾಗಿ ನಿಂತುಕೊಂಡರೆ ಅವಾಗ ದೇವರು ನಮಗೆ ಏನು ಮಾಡ್ತಾರೆ, ಬಹುಮಾನವನ್ನು ತರುತ್ತಾರೆ. ಬರುವಾಗಲೇ ಬಹುಮಾನದೊಂದಿಗೆ ಬರುತ್ತಾರೆ. ಪ್ರಿಯ ದೇವ ಜನರೇ, ನಮ್ಮ ದೇಶವನ್ನು ನಾವು ಪ್ರೀತಿಸೋಣ, ನಮ್ಮ ದೇಶಕ್ಕಾಗಿ ಕಣ್ಣೀರು ಸುರಿಸೋಣ. ಇವತ್ತು ನಮ್ಮ ಪ್ರಶ್ನೆಯೇ, ಬೈಬಲ್ ಕ್ವಿಸ್ ಪ್ರಶ್ನೆಯೇ, ಭಾರತ ದೇಶದ ಉಲ್ಲೇಖ ಎಷ್ಟು ಕಡೆ ಆಗಿದೆ? 1 0 ಹಾಕಿದ್ದೀವಿ, 1 2 ಹಾಕಿದ್ದೀವಿ. ಕೆಲವರು 0 ಅಂತ ಹಾಕಿದ್ದಾರೆ. ಅವರು ಇನ್ನೂ ಏನಾಗಿಲ್ಲ, ಬೈಬಲ್ ಓದಿಲ್ಲ, ಇನ್ನೂ ಸತ್ಯವಾಕ್ಯವನ್ನು ಧ್ಯಾನಿಸಲಿಲ್ಲ ಅಂತ ಹೇಳಿದ್ರೆ, ಈಗ ಕರೆಕ್ಟಾಗಿ ಪ್ರಶ್ನೆ ಮಾಡಿದವರು, ಉತ್ತರ ಕೊಟ್ಟವರು ಖಂಡಿತವಾಗಿ ಬೈಬಲ್ ಓದ್ತಾ ಇದ್ದಾರೆ. ಹಾಗೆ ನಮ್ಮ ದೇಶದ ಹೆಸರು ಸತ್ಯವಾಕ್ಯದಲ್ಲಿ ಬಂದ ನಂತರ ನಾವು ಸುಮ್ಮನಿರೋಕ್ಕೆ ಸಾಧ್ಯವೇ? ಸುಮ್ಮನಿರೋಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ದೇವ ಜನರೇ, ಈ ದಿವಸದಲ್ಲೂ ಕೂಡ ದೇವರು ನಮಗೆ ಈ ದಿವಸದಲ್ಲಿ ಆಚರಣೆ ಮಾಡೋದಕ್ಕಾಗಿ, ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ದೇಶ ರಕ್ಷಣೆ ಹೊಂದಿಕೊಳ್ಳಬೇಕು, ನಮ್ಮ ದೇಶ ಯೇಸುವನ್ನು ತಿಳಿದುಕೊಳ್ಳಬೇಕು, ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಪಾಪ ಮಾಡುವಂಥ ಜನಗಳು ಪರಿಶುದ್ಧವಾಗಿ ಬದಲಾಗಬೇಕು, ಪರಿಶುದ್ಧವಾಗಿ ಬದಲಾಗಬೇಕು. ವಾಕ್ಯಗಳನ್ನು ಸಾರುವ ಸೇವಕರನ್ನು ದೇವರು ಎಬ್ಬಿಸಬೇಕು. ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಹಳ್ಳಿ ಪಳ್ಳಿಗಳಲ್ಲಿ ಎಷ್ಟೋ ಸೇವಕರು ತುಂಬ ಕಷ್ಟದಿಂದ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ದೇವರು ಸಹಾಯ ಮಾಡಬೇಕು. ಯಾಕೆ? ದೇವರು ಕೊಟ್ಟಂಥ ಕರ್ನಾಟಕ ರಾಜ್ಯವು ಮತ್ತು ಭಾರತ ದೇಶದಲ್ಲಿಯೂ ಆ ದೇವರ ನಾಮವನ್ನು ಮಹಿಮೆ ಪಡೋದಕ್ಕಾಗಿ ಸೇವೆ ಮಾಡಿ ತಮ್ಮ ಕುಟುಂಬಗಳನ್ನು ಬಿಟ್ಟು ಎಲ್ಲರೂ ಸುವಾರ್ತೆ ಸಾರಲಿಕ್ಕೆ ಹೋಗಿದ್ದಾರೆ. ಅವ್ರಿಗಾಗಿ ನಾವು ಖಂಡಿತವಾಗಿ ಪ್ರಾರ್ಥನೆ ಮಾಡಲೇಬೇಕು. ವಿ ಹ್ಯಾವ್ ಟು ಪ್ರೇಯರ್ ಫಾರ್ ದೆಮ್. ಅವ್ರಿಗಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ನಮ್ಮ ಕೊರತೆಗಳನ್ನು ನೀಗಿಸುತ್ತಾರೆ. ನಮ್ಮ ಭಾರತ ದೇಶ ಮೇಲೆ ನಿಮಗೆ ಪ್ರೀತಿ ಇದೆಯಾ? ಭಾರತ ದೇಶವನ್ನು ನೀವು ಪ್ರೀತಿಸುತ್ತೀರಾ? ನಿಮ್ಮ ಭಾರತ, ನಮ್ಮ ಭಾರತ, ನಮ್ಮ ಭಾರತ ಅನ್ನುವಾಗಲೇ ಖಂಡಿತವಾಗಿ ನಮ್ಮ ಭಾರತಕ್ಕೆ ನೋವಾದಾಗ ನಮ್ಮ ಶರೀರದಲ್ಲಿ ಒಂದು ನೋವು ಉಂಟಾಗುತ್ತದೆ. ಅಯ್ಯೋ, ನಮ್ಮ ಭಾರತದಲ್ಲಿ ಈ ರೀತಿಯಾಗಿ ನಡೆದು ಯಾವ ಥರ ನೋವು! ಎಷ್ಟೋ ಜನರು ಪಾಪ ಮಾಡಿ ಇವತ್ತು ಬಂದು ಕೊರೋನಾ ವೈರಸ್ನಿಂದ ಸಾಯ್ತಾ ಇದ್ದಾರೆ. ಕೆಲವರು ಕಣ್ಣಿಗೆ ಕಾಣದೇ ಹೋಗಿದ್ದಾರೆ. ಇನ್ನೂ ಆ ಥರ ನಡೆಯಬಾರದು. ಇನ್ನು ನಮ್ಮ ದೇಶದಲ್ಲಿ ಜನಗಳು ಸಾಯಬಾರದು. ನಮ್ಮ ಜನಗಳ ದೇಶ ರಕ್ಷಣೆ ಹೊಂದಿಕೊಳ್ಳಬೇಕು ಅಂತೇಳಿ ನೀವು ಭಾರವಾಗಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ದೇವರು ಬರುವಂಥ ದಿವಸಗಳಲ್ಲಿ ನಮ್ಮ ಭಾರತವನ್ನು ರಕ್ಷಿಸಿ ನಿಮಗೆಲ್ಲರಿಗೂ ಒಂದು ಸಮಾಧಾನ, ಆಶೀರ್ವಾದವನ್ನು ದಯಪಾಲಿಸುವವರಾಗಿದ್ದಾರೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಇದ್ದುಕೊಂಡವರು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ದೇಶವನ್ನು ಪ್ರೀತಿ ಮಾಡಿದವರು ಖಂಡಿತವಾಗಿ ದೇಶಕ್ಕಾಗಿ ತ್ಯಾಗ ಮಾಡುವವರಾಗಿದ್ದಾರೆ. ಏನು ತ್ಯಾಗ? ತಮ್ಮನ್ನು ತ್ಯಾಗ ಮಾಡಿ ಆತ್ಮಗಳನ್ನು ಸಂಪಾದನೆ ಮಾಡಿಕೊಳ್ಳುವವನೇ ನಿಜವಾದ ಅವನು ಧನ್ಯನು, ನಿಜವಾದ ಅವನ ದೇವರ ಸೇವಕನಾಗಿರುತ್ತಾನೆ. ಪ್ರಿಯ ದೇವ ಜನರೇ, ಈ ದಿವಸದಲ್ಲಿ ಕೂಡ ದೇವರು ನಮಗೆ ಈ ರೀತಿಯಾಗಿ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಎಸ್ತರ್ ಪುಸ್ತಕದಲ್ಲಿ ದೇವರು 2 ಸರಿ ಉಲ್ಲೇಖವಾಗಿದ್ದ ನಮ್ಮ ಭಾರತ ದೇಶವನ್ನು, ಭಾರತದ ಹೆಸರನ್ನು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟದಕ್ಕಾಗಿ ನಾವು ತುಂಬ ಸಂತೋಷವುಳ್ಳವರಾಗಿರಬೇಕು. ಯಾಕಂತ ಹೇಳಿದ್ರೆ ಚೈನಾ ದೇಶದ ಹೆಸರು ಇದರಲ್ಲಿ ಇಲ್ಲ, ಸಿಂಗಾಪುರ್ ದೇಶದ ಹೆಸರು ಇದರಲ್ಲಿ ಇಲ್ಲ, ಮಲೇಷಿಯಾದ ಇಲ್ಲ, ಕೊರಿಯಾದ ಇಲ್ಲ. ಪ್ರಿಯ ದೇವ ಜನರೇ, ಅಮೆರಿಕದೇ ಇಲ್ಲ. ಹಲ್ಲೆಲೂಯಾ. ಆದರೆ ಭಾರತ ದೇಶದ ಹೆಸರು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ನಮ್ಮ ಭಾರತ ಏಷ್ಯಾ ಖಂಡದಲ್ಲಿ ಸೇರಲ್ಪಟ್ಟಂಥ ಒಂದು ಭಾಗವಾಗಿದೆ. ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಇದೆ. ಆ ಏಷ್ಯಾ ಖಂಡದಲ್ಲಿ ದೇವರು 7 ಸಭೆಗಾಗಿ ಏನು ಮಾಡಿದ್ರು? ಪತ್ರವನ್ನು ಬರೆದರು. 7 ಸಭೆಗೆ ಕೆಲ ಕಾರ್ಯಗಳನ್ನು ಬರೆದರು.
ಯಾಕೆ? ಏಷ್ಯಾದಲ್ಲಿರುವಂಥ ಅದೇ ಪ್ರಕಾರ ನಮ್ಮ ಭಾರತದ ಏನಾಗಿದೆ? ಏಷ್ಯಾದಲ್ಲಿದೆ. ಯಾಕಂದರೆ ನಮ್ಮ ಈ ಸತ್ಯವಾಕ್ಯದಲ್ಲಿ ನಮ್ಮ ಇಂಡಿಯಾ ದೇಶ ಬರೆದಿರೋದು ನಿಮಗೆ ಹೆಮ್ಮೆ ಆಗಿದ್ದರೆ ಖಂಡಿತವಾಗಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದು ಆರಂಭಿಸಿರಿ. ಅದು ಮಾತ್ರವಲ್ಲದೆ ಇವತ್ತು ಅನೇಕ ಪೋಸ್ಟ್ಗಳು ನೀವು ನೋಡ್ಬೋದು. ಐ ಆಮ್ ಎ ಇಂಡಿಯನ್, ಐ ಆಮ್ ಪ್ರೌಡ್ ಆಫ್ ಬಿಕಾಸ್ ಐ ಆಮ್ ಎನ್ ಇಂಡಿಯನ್. ನಾನು ಗರ್ವ ಪಡುತ್ತೇನೆ, ನಾನು ಹೆಮ್ಮೆ ಪಡುತ್ತೇನೆ, ಇವತ್ತು ನಾನು ಒಬ್ಬ ಭಾರತೀಯ ನಾಗರಿಕ. ಈ ಭಾರತೀಯ ನಾಗರಿಕ ಆದರೆ ರಕ್ಷಣೆ ಹೊಂದಿಕೊಂಡಿರುವ ದೇವ ಜನರಾಗಿದ್ದರೆ ದೇಶಕ್ಕಾಗಿ ಕಣ್ಣೀರು ಸುರಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ಎಲ್ಲರೂ ಮೊಣಕಾಲು ಉರಿದವರಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಾವು ದೇವರು ಕೊಟ್ಟಂತ ನಮ್ಮ ಈ ಭಾರತ ದೇಶಕ್ಕಾಗಿ ನಾವು ಕಣ್ಣೀರು ಸುರಿಸಬೇಕು. ಅಪ್ಪ, ಈ ದಿವಸದಲ್ಲಿ ಕರ್ತನೆ 75ನೇ ವರ್ಷದ ದಿನಾಚರಣೆ ಎಂಬುದು ಕರ್ತನೆ ಎಲ್ಲರೂ ಕರ್ತನೆ ಸಂತೋಷವಾಗಿ ಆಚರಿಸುತ್ತಾ ಇದ್ದಾರೆ. ಆದರೆ ನಾವು ಅಪ್ಪ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮನೆಯಲ್ಲಿ ಕರ್ತನೆ ಉಪವಾಸವಾಗಿ ಇದ್ದು ಕರ್ತನೆ ಅಪ್ಪ ನಮ್ಮ ದೇಶಕ್ಕಾಗಿ ಆಚರಣೆ ಮಾಡುವ ದಿವಸವನ್ನು ಯೇಸುವಿನ ಹೆಸರನ್ನು ಹೇಳಿ ಕರ್ತನೆ ಆಚರಣೆ ಮಾಡುವುದಕ್ಕಾಗಿ ನೀನು ಕೊಟ್ಟ ದೊಡ್ಡ ಕೃಪೆ ದಯಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಎಸಪ್ಪ, ಈ ದಿವಸದಲ್ಲಿ ಕರ್ತನೆ ಅಪ್ಪ ಈ ಗೀತೆಯನ್ನು ಹಾಡಿಕೊಳ್ಳುವುದಕ್ಕಾಗಿ, ಈ ಗೀತೆಯನ್ನೇ ಮೊದಲು ಸರಿ ಕರ್ತನೆ ಅಪ್ಪ ಇದರಲ್ಲಿ ಹಾಡುವುದಕ್ಕಾಗಿ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ಈ ದೇಶವನ್ನು ಕರ್ತನೆ ನಿಮ್ಮ ಕಣ್ಣು ಮುಂದೆ ತರುತ್ತೇವೆ ಸ್ವಾಮಿ. ಭಾರತ ದೇಶವನ್ನು ಕರ್ತನೆ ಅಪ್ಪ ನಿಮ್ಮ ಕಣ್ಣು ಮುಂದೆ ತರುತ್ತೇವೆ. ನಮ್ಮ ಭಾರತ ದೇಶವು ಯೇಸುವಿನ ನಾಮಕ್ಕೆ ಸ್ವಂತವಾಗಲಿ ಕರ್ತನೆ. ಈ ಸ್ವಂತವಾಗುವಾಗ ಅಪ್ಪ ನಾ ಪರಲೋಕದಲ್ಲಿ ಬರುವಾಗ ಖಂಡಿತವಾಗಿ ಕರ್ತನೆ ಎಸಪ್ಪ ನೀನು ಹೇಳುತ್ತೀಯ ನಿನ್ನ ದೇಶಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದೆ, ಅದಕ್ಕಾಗಿ ನಿನಗೆ ಆಶೀರ್ವಾದ ಉಂಟು, ನಿನಗೆ ಬೀಡಾರಗಳು ಇವೆ ಎಂಬುದನ್ನು ಆಶೀರ್ವಾದ ನಮಗೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ದಿವಸದಲ್ಲಿ ಕರ್ತನೆ ಈ ಆಚರಣೆ ಮಾಡುವುದಕ್ಕಾಗಿ ನಿನ್ನ ನಾಮವನ್ನು ಹೇಳಿ ಆಚರಣೆ ಮಾಡುವುದಕ್ಕಾಗಿ ನೀನು ತೋರಿಸಿದ ದೊಡ್ಡ ಕೃಪೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ದಿವಸದಲ್ಲೂ ಕೂಡ ಕರ್ತನೆ ನಿನ್ನ ನಾಮ ಮಹಿಮೆ ಹೊಂದುವುದಕ್ಕಾಗಿ, ನಿನ್ನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಈ ರೀತಿಯಾಗಿ ಕೂಡಿ ಕರ್ತನೆ ಹಾಡುಗಳನ್ನು ಹಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತಾ ನಮ್ಮನ್ನು ಕರೆತಂದದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ದೇಶವನ್ನು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಅಪ್ಪ ರಕ್ಷಣೆಗೆ ಬರಲಿ ಕರ್ತನೆ, ರಕ್ಷಣೆಗೆ ಬರಲಿ ಸ್ವಾಮಿ. ನಾವು ಪ್ರಾರ್ಥಿಸುತ್ತೇವೆ, ನಾವು ಉಪವಾಸ ಮಾಡುತ್ತೇವೆ, ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ. ನಮ್ಮ ದೇಶಕ್ಕಾಗಿ ತ್ಯಾಗವನ್ನೇ ಮಾಡುತ್ತೇವೆ ಕರ್ತನೆ. ಎಸಪ್ಪ, ಈ ದಿವಸದಲ್ಲಿ ಕರ್ತನೆ ಈ ನಮ್ಮ ಕರ್ತನೆ ಈ ದೇಶ ಅಪ್ಪ ಆಚರಣೆ ಅಪ್ಪ ಇದನ್ನು ಕರ್ತನೆ ನಮಗೆ ಆಶ್ವಾಸ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ದೇಶದಲ್ಲಿ ಕರ್ತನೆ ಚಿಕ್ಕ ಮಕ್ಕಳು ರಕ್ಷಣೆ ಹೊಂದಿಕೊಳ್ಳಲಿ, ಯೌವನಸ್ಥರು ರಕ್ಷಣೆ ಹೊಂದಿಕೊಳ್ಳಲಿ ಅಪ್ಪ. ನಿಮಗೆ ಸ್ತೋತ್ರ. ವೃದ್ಧರು ಕರ್ತನೆ ರಕ್ಷಣೆ ಹೊಂದಿಕೊಳ್ಳಲಿ ಕರ್ತನೆ ಅಪ್ಪ. ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ. ಹುಟ್ಟುವ ಮಗು ಯೇಸುವಿನ ಹೆಸರನ್ನು ಹೇಳುವುದಕ್ಕಾಗಿ ಅಪ್ಪ ನೀನು ಕೃಪೆ ಮಾಡು ಕರ್ತನೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನಿನ್ನ ನಾಮವನ್ನೇ ಮಹಿಮೆ ಪಡಿಸುತ್ತಾ ಈ ರೀತಿಯಾಗಿ ಕರ್ತನೆ ನಮ್ಮ ನಡೆಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಗೀತೆಗಳನ್ನು ಹಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿದ್ದೇವೆ, ಮತ್ತೆ ವಾಕ್ಯಗಳನ್ನು ಕರ್ತನೆ ಕೇಳಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿದ್ದೇವೆ ಅಪ್ಪ. ನಿಮಗೆ ಸ್ತೋತ್ರ. ಬರೋ ವಾರದಲ್ಲಿ ನಮ್ಗೆ ಈ ರೀತಿಯಾಗಿ ನೀನು ಆಶ್ವಾಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಬರೋ ವಾರದಲ್ಲಿ ಕರ್ತನೆ ನಾವು ಯಾವ ರೀತಿಯಾಗಿ ಆರಾಧನೆ ನಡೆಸುತ್ತಾ ಇದ್ದೇವೋ ಆ ರೀತಿ ಆರಾಧನೆ ನಡೆಸುವುದಕ್ಕಾಗಿ ನಮಗೆ ಕೃಪೆ ಮಾಡು ಕರ್ತನೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ನಾವು ಬಂದು ಆಚರಣೆ ಮಾಡೋದಕ್ಕಾಗಿ ದೇವರು ನಮಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟರು. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಬಂದು ಅದನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರು ನಮಗೆ ತೋರಿಸಿದ ದೊಡ್ಡ ದಯೆಗಾಗಿ ನಾವು ದೇವರಿಗೆ ಏನ್ ಮಾಡ್ತೀವಿ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಪ್ರಿಯ ದೇವ ಜನರೇ, ಈ ದಿವಸದಲ್ಲೂ ಕೂಡ ಕರ್ತನ ನಮಗೆ ಮಾಡಿದ ಉಪಕಾರ ಏನಂತ ಹೇಳಿದ್ರೆ ಆ ದೇಶಕ್ಕಾಗಿ ಪ್ರಾರ್ಥನೆ ಉಪಕಾರ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅದು ಮಾತ್ರವಲ್ಲ, ಬರುವಂತ ದಿವಸಗಳಲ್ಲಿ ದೇಶಕ್ಕಾಗಿ ಪ್ರಾರ್ಥಿಸೋಣ. ಖಂಡಿತ ದೇವರು ನಮ್ಮ ದೇಶವನ್ನು ಅತಿ ಶೀಘ್ರದಲ್ಲಿ ರಕ್ಷಣೆಗೆ ತರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.